ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಪ್ರತಿದಿನ ಪ್ರತಿ ವ್ಯಕ್ತಿಗೆ ಒಂದು ವೈಶಿಷ್ಟ್ಯತೆ ಇರುತ್ತೆ ಅಂದರೆ ತಪ್ಪಾಗೋದೇ ಇಲ್ಲ. ಏಕೆಂದರೆ ಪ್ರತಿದಿನ ನಾವು ಸೂರ್ಯಾಸ್ತಮಾನ ಅಥವಾ ಸೂರ್ಯೋದಯವನ್ನು ಗಮನಿಸಿದಾಗ ಒಂದೇ ತೆರನಾಗಿ ನಮಗೆ ಕಾಣಿಸೋದೇ ಇಲ್ಲ. ಒಂದು ಪ್ರಕೃತಿಯೇ ಕಾಣಿಸುವುದಿಲ್ಲ ಎಂದ ಮೇಲೆ ವ್ಯಕ್ತಿಯಲ್ಲಿ ಹಲವು ವಿಚಾರಗಳು, ವಿಷಯಗಳು ಬದಲಾವಣೆ ಆಗ್ತಾನೇ ಇರುತ್ತೆ. ವ್ಯಕ್ತಿತ್ವ ದರ್ಪಣ ಅಂದರೆ ವ್ಯಕ್ತಿತ್ವಕ್ಕೆ ಒಂದು ಕನ್ನಡಿ ಹಿಡಿಯುವಂತಹ ಒಂದು ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಿರರ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಬಿಕಾಸ್ ವೆನ್ ಐ ಕ್ರೈ ಇಟ್ ನೆವರ್ ಲಾಫ್ಸ್ ಅಂತ ಹೇಳ್ತಾರೆ ಚಾರ್ಲಿ ಚಾಪ್ಲಿನ್ ಅವರು. ಅಂದರೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೋ ಅದೇ ಕೂಡ ವರ್ತನೆಯಾಗಿ ಬಿಂಬಿತವಾಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ಆಗಾಗ ನಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು, ನಮ್ಮ ಬಗ್ಗೆ ಒಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುವುದು ತುಂಬ ಮುಖ್ಯವಾಗುತ್ತೆ. ಹಾಗಾಗೇನೆ ಬದುಕಿನಲ್ಲಿ ನಾವೊಂದು ರೀತಿ ಆಶಾಭಾವನೆಯನ್ನು ಉಳ್ಳವರಾಗಬೇಕು. ಆಸ್ಪೈರ್ ಟು ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತ ಒಂದು ಮಾತಿದೆ. ಮತ್ತು ನಮ್ಮ ಬಾಳಿಗೆ ನಾವೇ ಶಿಲ್ಪಿ ಅನ್ನುವಂತಹ ವಿಚಾರವನ್ನು ಆಗಾಗ ಜ್ಞಾಪಿಸಿಕೊಳ್ಳುತ್ತಿದ್ದರೆ ತುಂಬ ಸೊಗಸಾಗಿರುತ್ತೆ. ಹಾಗಾದರೆ ವ್ಯಕ್ತಿತ್ವ ಹೇಗಿರಬೇಕು ಅಂತ ಅಂದರೆ ಹೂವಿನ ರೀತಿ ಇರಬೇಕು ಅಂತ ಹೇಳ್ತಾರೆ. ನೀವು ಗಮನಿಸಿ, ಹೂವನ್ನು ಹಲವು ಚಟುವಟಿಕೆಗಳಿಗೆ ಬಳಸ್ತಾ ಇರ್ತೇವೆ. ಆದರೆ ಹೂವಿನ ಸ್ಥಾನಮಾನ ಮಾತ್ರ ಕಡಿಮೆ ಆಗೋದೇ ಇಲ್ಲ. ಹೂವಿನ ಹಾಗೆ ನಮ್ಮ ವ್ಯಕ್ತಿತ್ವ ಇದ್ದಷ್ಟು ಸೊಗಸು ಅಂತ ನಾವು ಹೇಳಬಹುದು. ಒಂದು ಸುಭಾಷಿತ ಇದೆ, ಮೂರ್ಖನ ಹೃದಯ ಅವನ ನಾಲಿಗೆಯಲ್ಲಿರುತ್ತದೆ, ಆದರೆ ವಿವೇಕಿಯಾದವನ ನಾಲಿಗೆ ಅವನ ಹೃದಯದಲ್ಲಿರುತ್ತದೆ ಅಂತ. ಅಂದರೆ ಉತ್ತಮವಾದ ಚಿಂತನೆಗಳ ಜೊತೆಗೆ ಉತ್ತಮವಾದ ಭಾವನೆಗಳು ಕೂಡ ಇದ್ದಷ್ಟೂ ಕೂಡ ಸೊಗಸಾಗಿರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ. ಮನಸ್ಸು ಪರಿಶುದ್ಧವಾಗಿದ್ದರೆ, ಖುಷಿಯಾಗಿದ್ದರೆ, ಅಕ್ಕಪಕ್ಕದವರ ಸಣ್ಣತನ, ದ್ವೇಷ ಇತ್ಯಾದಿ ನಕಾರಾತ್ಮಕ ಸಂಗತಿಗಳು ನಮ್ಮ ಸಮೀಪ ಸುಳಿಯುವುದಿಲ್ಲ ಅಂತ ಭಗವಾನ್ ಬುದ್ಧ ಅವರು ಹೇಳಿರೋದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಗಮನವನ್ನು ನೀಡಬೇಕಾಗ್ತದೆ. ಬ್ರಿಡ್ಜ್ ಆ್ಯಂಡ್ ವಾಲ್ ಆರ್ ಮೇಡ್ ವಿತ್ ದ ಸೇಮ್ ಮೆಟೀರಿಯಲ್, ಬಟ್ ಬ್ರಿಡ್ಜ್ ಜಾಯಿನ್ಸ್ ದ ಪೀಪಲ್ ಆ್ಯಂಡ್ ವಾಲ್ ಡಿವೈಡ್ಸ್ ದ ಪೀಪಲ್. ಚೂಸ್ ದ ರೈಟ್ ಒನ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗಳನ್ನು ಜಾಯಿನ್ ಮಾಡುತ್ತೆ ಒಂದು ಬ್ರಿಡ್ಜು. ಆ ರೀತಿ ನಮ್ಮ ಮನಸ್ಸುಗಳನ್ನು ಜಾಯಿನ್ ಮಾಡೋ ಹಾಗೆ ನಮ್ಮ ಕೆಲಸಗಳು ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ವಿಷಯ ಇದೆಯಲ್ಲ, ಈಗೋ ಅಂತ, ಅಹಂ ಅಂತ. ಈ ಅಹಂ ನಮ್ಮ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದೊಂದು ಸರಿ ಧಕ್ಕೆಯನ್ನು ತಂದು ಬಿಡುತ್ತೆ. ಅಹಂ ತುಂಬ ಕೆಟ್ಟದ್ದು ಅಂತಲೂ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇದರ ಬಗ್ಗೆ ವಿಚಾರ ಮಾಡುವಂತಹ ತುಂಬ ಅವಶ್ಯಕತೆ ಇವತ್ತು ನಮ್ಮೆಲ್ಲರಿಗೆ ಇದೆ. ಈ ಒಂದು ಅಹಂ ಅನ್ನುವಂಥದ್ದು ತುಂಬ ಜಾಸ್ತಿ ಆದರೆ ಬೆಲೂನ್ನಂತೆ ಊದ್ಕೊಂಡು ಕೊನೆಗೆ ಒಂದೇ ಸರಿ ಯಾರಾದರೂ ಪಿನ್ ಚುಚ್ಚಿದರೆ ಆ ಬೆಲೂನ್ ಮಾಯ ಆಗೋ ಹಾಗೆ ನಮ್ಮ ವ್ಯಕ್ತಿತ್ವ, ನಮ್ಮ ಒಂದು ಪರಿಸರ, ನಮ್ಮ ವರ್ತನೆ, ಇಲ್ಲಿ ಅನೇಕ ಬದಲಾವಣೆಗಳು ಆಗತ್ತೆ. ಈ ಅಹಮ್ಮನ್ನು ದೂರ ಮಾಡೋದು ಹೇಗೆ, ಅಹಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಈ ಹಮ್ ಅನ್ನೋದು ಅವಶ್ಯಕವೇ, ಇಂಥ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಸಂವಾದ ಮಾಡ್ತಾ ಇದ್ದಾರೆ ಲೇಖಕರು ಹಾಗೂ ಆಯುಕ್ತರಾಗಿರುವಂತಹ, ಕಾರ್ಮಿಕ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ DS ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ DS ವಿಶ್ವನಾಥ್ ಅವರೇ, ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ DS ವಿಶ್ವನಾಥ್ ಅವರು ಅನೇಕ ಕೃತಿಗಳನ್ನು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದ್ದಾರೆ. ಬಾಗಲಕೋಟೆ, ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಅನೇಕ ಇಲಾಖೆಗಳಲ್ಲಿ ದಕ್ಷ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ಹೆಸರು ಮಾಡಿರೋರು. ಇವತ್ತಿನ ವಿಷಯ ಅಹಂ ಕುರಿತೇ ತಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸರಳವಾಗಿರಲಿ ಹಾಗೂ ಸಂಕ್ಷಿಪ್ತವಾಗಿರಲಿ. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ TV ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ನಿಮ್ಮ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾನೆ. ಅಹಂ ಕುರಿತು ಇವತ್ತು ಮಾತನಾಡೋಣ. ಮೊದಲನೇದಾಗಿ ಡಾಕ್ಟರ್ ವಿಶ್ವನಾಥ್ ಅವರಲ್ಲಿ ವಿನಂತಿಸ್ಕೊಳ್ತಾನೆ, ಈ ಅಹಂ ಅನ್ನೋದು ಅವಶ್ಯನಾ ಸರ್? ಅಹಂ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಅಹಂ ಅಂದ ತಕ್ಷಣ ಅದನ್ನು ನಕಾರಾತ್ಮಕವಾಗಿ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ನಮ್ಮ ಸಮಾಜದಲ್ಲಿ ಬೆಳೆದಿರ್ತಕ್ಕಂಥದ್ದು.
ಆ ಅಹಂಗಿಂತ ಮುಂಚೆ ನಾವು ಸ್ವಲ್ಪ ವ್ಯಕ್ತಿತ್ವ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ, ವ್ಯಕ್ತಿತ್ವ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳ ಒಂದು ಮಿಳಿತವಾಗಿರ್ತಕ್ಕಂಥದ್ದನ್ನು ನಾವು ವ್ಯಕ್ತಿತ್ವ ಅನ್ಬೋದು. ಅದು ಒಂದು ಬುದ್ಧಿವಂತಿಕೆ ಆಗಿರ್ಬೋದು, ಅಥವಾ ಕಲಿಕೆ ಗುಣ ಆಗಿರ್ಬೋದು, ಅಥವಾ ಚಿಂತನಾ ಲಹರಿ ಆಗಿರ್ಬೋದು, ಅಥವಾ ಚಿಂತನಾ ಸಾಮರ್ಥ್ಯ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ಸೇರಿ ನಾವು ಒಂದು ವ್ಯಕ್ತಿಯನ್ನು ಒಂದು ವ್ಯಕ್ತಿತ್ವ ಅಂತ ಹೇಳಿ ನಾವು ಗುರುತಿಸ್ಕೊಳ್ತೀವಿ. ಇದನ್ನ ಮಾಡಿದಾಗ ನಾವು ಸರ್ವೇ ಸಾಮಾನ್ಯವಾಗಿ ವ್ಯಕ್ತಿತ್ವ ಅಂದ ತಕ್ಷಣ ಎಷ್ಟು ಥರ ವ್ಯಕ್ತಿತ್ವಗಳು ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಒಟ್ಟು 5 ವ್ಯಕ್ತಿತ್ವಗಳನ್ನು ನಾವು ಹೇಳ್ಬೋದು. ಮೊದಲನೇದು ದೋಷಪೂರಿತ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಏನಪ್ಪ ಇದು ದೋಷಪೂರಿತ ವ್ಯಕ್ತಿತ್ವ ಅಂತಂದರೆ, ಅದರಲ್ಲಿ ನಮ್ಮಲ್ಲಿ ಕೆಲವರು ಯಾವುದೇ ಪರಸ್ಪರ ಸಂಬಂಧಗಳನ್ನು ಇಟ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ, ಅದು ಒಂದು ದೋಷ ಆಗ್ತದೆ. ಆಮೇಲೆ ಆಂಟಿ ಸೋಷಿಯಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಸಮಾಜಘಾತಕ ವ್ಯಕ್ತಿತ್ವವನ್ನೇ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು, ಅದು ಒಂದು ದೋಷಪೂರಿತ ವ್ಯಕ್ತಿತ್ವ ಆಗ್ತದೆ. ಆಮೇಲೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಹೇಳಿ, ಅಂದರೆ ಯಾವುದನ್ನು ನಂಬದೇ ಇಲ್ಲ, ಎಲ್ಲರನ್ನೂ ಸಂಶಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಅಪನಂಬಿಕೆಯಿಂದ ನೋಡ್ತಕ್ಕಂಥದ್ದು, ಇದನ್ನು ನಾವು ಪ್ಯಾರನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ನಾನು ಏನೇ ಮಾಡಿದ್ರು ನಾನು ಪರ್ಫೆಕ್ಟು ಅಂತಕ್ಕಂಥ ಒಂದನ್ನು ಬೆಳೀತಕ್ಕಂಥದ್ದು. ಈ ರೀತಿಯಾಗಿ ನಾವು ಹೇಳ್ತಾ ಹೋದರೆ ಒಂದು 10 ದೋಷಪೂರಿತ ವ್ಯಕ್ತಿತ್ವಗಳನ್ನು ನಾವು ಗುರುತಿಸ್ಕೊಳ್ಬೋದಾಗುತ್ತೆ. ಈ ದೋಷಪೂರಿತ ವ್ಯಕ್ತಿತ್ವ ಮುಗಿದ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಸರ್ವೇ ಸಾಮಾನ್ಯವಾದಂಥ ವ್ಯಕ್ತಿತ್ವ. ಇವಾಗ ಸರ್ವೇ ಸಾಮಾನ್ಯವಾದಂಥ ವ್ಯಕ್ತಿತ್ವ ಅಂತಂದಾಗ ನಾವು ನೋಡಿದ್ರೆ ಪ್ರಪಂಚದಲ್ಲಿರ್ತಕ್ಕಂಥ 85% ಜನಗಳಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವದಾರ. ಅಂದರೆ ಇದು ಅಹಂ ಅಂದರೆ ಪೂರ್ಣ ಪದ ಹೇಳಬೇಕಾದ್ರೆ ಅಹಂಕಾರ ಅನ್ನುವಂತಹ ಪದವನ್ನು ಬಳಸ್ತೇವೆ. ಈ ಅಹಂಕಾರದಿಂದಾಗಿ ಉತ್ತಮವಾದ ಬಾಂಧವ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಹೌದು. ಇದರಲ್ಲೂ ಕೂಡ ನಾವು ಬೇರೆ ಬೇರೆ ಮಹಾನ್ ವ್ಯಕ್ತಿತ್ವ ಅದೆಲ್ಲ ಇದೆ, ಅದನ್ನು ಇಲ್ಲಿಗೆ ಇವಾಗ ಬೇಕಾಗಿಲ್ಲ. ಈಗ ಅಹಂಕಾರ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ನಾವು ಒಂದು 4 ಪದಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಒಂದು ಕೀಳರಿಮೆ ಅಂತಕ್ಕಂಥದ್ದು ಮೊದಲನೇದು, ಅಂದರೆ ನಮ್ಮ ಮೇಲೆ ನಮಗೆ ಅಪನಂಬಿಕೆ ಇರತಕ್ಕಂಥದ್ದು ಅಥವಾ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು. ಇದನ್ನು ನಾವು ಉದಾಹರಣೆ ಹೇಳಬೇಕು ಅಂದರೆ ಆಂಜನೇಯ ಸಿಂಡ್ರೋಮ್ ಅಂತ ಹೇಳ್ತಿರ್ತೀನಿ ನಾನು. ಇದನ್ನು ಏನಪ್ಪ ಈ ಆಂಜನೇಯ ಸಿಂಡ್ರೋಮ್ ಅಂತಂದರೆ, ಆಂಜನೇಯನ್ಗೆ ಇಷ್ಟೆಲ್ಲ ಶಕ್ತಿ ಇದ್ದರೂ ತನ್ನ ಸಾಮರ್ಥ್ಯದ ಮೇಲೆ ತನಗೆ ಅಪನಂಬಿಕೆ ಇತ್ತು. ಅವನು ಲಕ್ಷ್ಮಣ ಮೂರ್ಛೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಗಿಡಮೂಲಿಕೆ ಬೇಕು ಅಂಥೇಳಿ ಒಂದು ದೊಡ್ಡ ಪರ್ವತವನ್ನೇ ಹೊತ್ಕೊಂಡು ಬಂದಂಥ ಸಾಮರ್ಥ್ಯ ಇದ್ದಿದ್ದು, ಆದರೆ ನಿನಗೆ ಈ ಶಕ್ತಿ ಇದೆ ಅಂತ ಬೇರೆಯವ್ರು ಹೇಳೋ ತನಕ ಆತನಿಗೆ ಅರ್ಥ ಆಗಲಿಲ್ಲ. ಅದನ್ನು ನಾವು ಕೀಳರಿಮೆ ಅಂತ ಹೇಳ್ಬೋದು. ಅದಾದಮೇಲೆ ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಅಂತಂದರೆ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಇಲ್ಲಿ ಅಹಂಕಾರ ಅಂತಕ್ಕಂಥದ್ದನ್ನು ಬಂದಂಥ ಸಂದರ್ಭದಲ್ಲಿ ಇದನ್ನು ನಾವು ಅಭಿಮನ್ಯು ಸಿಂಡ್ರೋಮ್ ಅಂತಲೂ ಕೂಡ ನಾವು ಕರಿಬೋದಾಗಿರುತ್ತೆ. ಏನಪ್ಪ ಈ ಅಭಿಮನ್ಯು ಸಿಂಡ್ರೋಮ್ ಅಂತಂದರೆ, ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು ಅಂತಕ್ಕಂಥದ್ದನ್ನು ಕಲ್ತ್ಕೊಂಡ. ಆದರೆ ಆ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥದ್ದನ್ನು ಕಲ್ತ್ಕೊಂಡಿದ್ದು ಒಳಗಡೆಯಿಂದ ಹೊರಗಡೆ ಬರಲಿಕ್ಕೆ ಹೇಗೆ ಬರಬೇಕು ಅಂತಕ್ಕಂಥದ್ದನ್ನು ಆತನಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅಹಂಕಾರ ಅಂತಕ್ಕಂಥದ್ದನ್ನು ಸಕಾರಾತ್ಮಕವಾಗೂ ನಾವು ತೆಗೆದುಕೊಳ್ಬೋದು ಮತ್ತು ನಕಾರಾತ್ಮಕವಾಗೂ ತೆಗೆದುಕೊಳ್ಬೋದು. ಇಲ್ಲಿ ಒಂದು ವಿಷಯ ಅಂತಂದರೆ, ಅಹಂಕಾರ ಮತ್ತು ದುರಹಂಕಾರ ಇವೆರಡೂ ಪದಗಳನ್ನು ಪರಸ್ಪರ ಅಂದರೆ ಇಂಟರ್ಚೇಂಜಬಲ್ ಪದಗಳನ್ನಾಗಿ ನಾವು ಉಪಯೋಗಿಸ್ಕೊಳ್ತೀವಿ. ಈ ಅಹಂಕಾರ ಅಂದರೆ ಅವನಿಗೆ ನನಗೆ ಸಾಮರ್ಥ್ಯ ಇದೆ ಅಂತ ನಾನೇ ಸಾಮರ್ಥ್ಯಗಾರ ಅಂತಕ್ಕಂಥದ್ದು ಹೇಳೋದ್ರ ಜೊತೆಗೆ, ಈ ದುರಹಂಕಾರ ಏನಪ್ಪ ಅಂತಂದರೆ ನನ್ನ ಬಿಟ್ಟರೆ ಇನ್ಯಾರಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಬೀಳ್ತಕ್ಕಂಥದ್ದನ್ನು ನಾವು ದುರಹಂಕಾರ ಅಂತ ಅನ್ಬೋದು. ಇದಕ್ಕೂ ಸಹ ಒಂದು ಉದಾಹರಣೆ ಅಂತಂದರೆ, ಇದು ಬಹಳಷ್ಟು ಅರ್ಥಗರ್ಭಿತವಾಗ್ತದೆ. ಒಮ್ಮೆ ವ್ಯಾಸರು ಅವರ ಶಿಷ್ಯರನ್ನ ಕೇಳ್ತಾರೆ, ಇಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಯಾರು ಹೇಳೋದಿಲ್ಲ. ಅವಾಗ ಕನಕದಾಸರಲ್ಲಿ ಇರ್ತಾರೆ, ಕನಕ ನೀನಾದರೂ ಹೇಳು ಯಾರು ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಆಗ ಕನಕದಾಸರು ಹೇಳ್ತಾರೆ, ನಾ ಹೋದರೆ ಹೋಗ್ಬೋದು ಅಂತ. ಆಗ ಅವರಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯರೆಲ್ಲ ಬಹಳಷ್ಟು ಸಿಟ್ಟು ಮಾಡ್ತಾರೆ. ಏನಪ್ಪ ಈತ ಗುರುಗಳಿದ್ದಾರೆ, ನಾವೆಲ್ಲ ಎಲ್ಲರೂ ಇದ್ದೀವಿ, ಇವರಿಗಿಂತ ಹಿರಿಯ ಶಿಷ್ಯರಿದ್ದಾರೆ, ಆದರೆ ನಾ ಹೋದರೆ ಹೋಗ್ಬೋದು ಅಂತ. ಆದರೆ ವ್ಯಾಸರು ಮಾತ್ರ ನಗ್ತಾ ಇರ್ತಾರೆ. ಆವಾಗ ಮತ್ತೆ ಅದನ್ನು ಇವರಿಗೆಲ್ಲ ಇದಕ್ಕೆ ಸಿಟ್ಟಾಗಿದ್ದಾರೆ ಅಥವಾ ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವ್ರು ಕೇಳ್ತಾರೆ, ಹಾಗಂದ್ರೆ ಏನಪ್ಪ ಕನಕ? ಆವಾಗ ಕನಕದಾಸರು ಹೇಳ್ತಾರೆ, ನಾನು ಅಂತಕ್ಕಂಥದ್ದು ಹೋದರೆ ಯಾರು ಬೇಕಾದರೂ ಸ್ವರ್ಗಕ್ಕೆ ಹೋಗ್ಬೋದು ಗುರುಗಳೇ ಅಂತ ಹೇಳ್ತಾರೆ. ಹೌದು, ಇದೊಂದನ್ನು ನೆನಪಿಸ್ಕೊಂಡ್ರೆ ಆಗಾಗ ಕನಕದಾಸರು ಹೇಳಿದ್ದನ್ನ ನಮ್ಮಲ್ಲಿರುವಂತಹ ಅಹಂನ ಮಟ್ಟ ಎಲ್ಲೋ ಒಂದು ಕಡೆ ಸುಧಾರಿಸುತ್ತೇನೋ ಅಂತ ಅನ್ಸುತ್ತೆ. ಒಂದು ಕರೆ ನೋಡೋಣ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು ಕರೆ ಮಾಡ್ತಾ ಇದ್ದಾರೆ. ಬಾಬುರಾವ್ ಕುಲಕರ್ಣಿ ಅವರೇ ನಮಸ್ಕಾರ.
ನಮಸ್ಕಾರ. ಈಗ ಮನುಷ್ಯನಿಗೆ ಅಹಂ ಅನ್ನೋದು ಇರ್ಲೇಬಾರ್ದ ಅಥವಾ ಇರ್ಬೇಕಾ ಹೇಗೆ? ಮತ್ತು ತಾನು ಒಳ್ಳೆಯವನಾಗಿದ್ರೆ ಅಹಂ ಯಾಕಿರಬಾರ್ದು ಅಂತ ನಾನು ತುಂಬಾ ನಾವು ಆರಂಭದಿಂದನೇ ಹೇಳ್ತಾ ಬಂದಿದೀವಿ. ಈ ಪದನೇ ಏನು ನಕಾರಾತ್ಮಕ ಅಲ್ಲ ಅನ್ನೋದನ್ನ ತಾವು ಹೇಳ್ತಾ ಇದ್ರಿ. ಹೇಳಿ ಸರ್. ಹೌದು. ಈಗ ಉದಾಹರಣೆಗೆ ನೆಕ್ಸ್ಟ್ ಪಿಕ್ಚರ್. ಈಗ ನೋಡಿ, ಅಹಂಕಾರದಲ್ಲಿ ಬಂದಾಗ ನಾವು ಅಹಂಕಾರವನ್ನ 3 ವಿಧವಾಗಿ ನಾವು ಹೇಳ್ಕೊಳ್ಬಹುದಾಗುತ್ತೆ. ಅದರಲ್ಲಿ ಕುರುಡು ಅಹಂಕಾರ ಅಂತ ನಾವು ಹೇಳ್ತೀವಿ. ಈ ಕುರುಡು ಅಹಂಕಾರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಏನಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಬಹಳ ಅಹಂಕಾರಿಯಾಗಿರ್ತೀನಿ ಅಂತಕ್ಕಂಥದ್ದು ಕುರುಡು ಅಹಂಕಾರ. ಈ ಕುರುಡು ಅಹಂಕಾರ ಇರ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದನ್ನ ಹೇಳ್ಬೋದು. ಇನ್ನೊಂದು ಲೌಕಿಕ ಆಧಾರದ ಅಹಂಕಾರ ಅಂದ್ರೆ, ಲೌಕಿಕತೆಯಲ್ಲಿ ನಾವು ಇರ್ಲಿಕ್ಕೆ ಅಂದ್ರೆ ಒಂದು ಸ್ಥಾನದ ಕಾರಣ ಅಥವಾ ಒಂದು ಹಣದ ಕಾರಣ, ರೂಪದ ಕಾರಣ, ಶಕ್ತಿಯ ಕಾರಣ, ವ್ಯವಸ್ಥೆಯ ಕಾರಣ ಒಂದು ಅಹಂಕಾರ ಇರುತ್ತೆ. ಈ ಅಹಂಕಾರ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅಂದ್ರೆ ಊಟದಲ್ಲಿ ಉಪ್ಪಿನ ರೀತಿಯಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ನಾವು ಲೌಕಿಕ ಆಧಾರದ ಅಹಂಕಾರ ಅಂತಕ್ಕಂಥದ್ದಾಗಿ ನಾವು ಹೇಳ್ಕೋಬೋದಾಗುತ್ತೆ. ಅದಾದ ಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಲೋಕಜ್ಞಾನ ಅಹಂಕಾರ ಅಂತ ಹೇಳ್ತೀವಿ. ಲೋಕಜ್ಞಾನವನ್ನ ಹೊಂದಿ ನಾವು ಅಹಂಕಾರವನ್ನ ಹೊಂದಿರಬೇಕು. ಇಲ್ಲ ಅಂದ್ರೆ ಲೋಕಜ್ಞಾನವನ್ನ ಹೊಂದಿ ಅಹಂಕಾರ ಇರಲಿಲ್ಲ ಅಂದ್ರೆ ನಾವು ಜೀವನದಲ್ಲಿ ಕೇವಲ ದುರಹಂಕಾರದಿಂದನೇ ಜೀವನ ಮಾಡ್ತಿರ್ತಕ್ಕಂಥವ್ರ ಜೊತೆ ಒಂದು ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಬಹಳ ಕಷ್ಟಪಡಬೇಕಾಗುತ್ತೆ. ಕೆಲವರು ಅತ್ಯಂತ ದುರಹಂಕಾರಿಗಳಾಗಿರ್ತಾರೆ, ಅತ್ಯಂತ ಅಹಂಕಾರಿಗಳಾಗಿರ್ತಾರೆ. ಅವ್ರ ಜೊತೆ ನೀವು ಏಗ್ಲೇಬೇಕಾಗುತ್ತೆ, ಅವ್ರ ಜೊತೆ ನೀವು ಜೀವನ ಮಾಡಲೇಬೇಕಾಗುತ್ತೆ. ಆವಾಗ ನಿಮ್ಮಲ್ಲಿ ಅಹಂಕಾರ ಇಲ್ಲ ಅಂದ್ರೆ ನಿಮ್ಮನ್ನ ತುಳಿದು ಹಾಕ್ಬಿಡ್ತಾರೆ, ನಿಮ್ಮ ಒಂದು ವ್ಯಕ್ತಿತ್ವನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ಈ ಅಹಂಕಾರ, ಲೌಕಿಕ ಜ್ಞಾನದ ಅಹಂಕಾರ ನಮಗೆ ಬೇಕೇ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಉದಾಹರಣೆಗೆ ಒಂದೇ ಒಂದು ಸಣ್ಣ ಉದಾಹರಣೆ, ಕುರುಡು ಅಹಂಕಾರಕ್ಕೆ ಒಂದು ಉದಾಹರಣೆ ಅಂದ್ರೆ, ಹಿಟ್ಲರ್ನ ಭೇಟಿ ಮಾಡಲಿಕ್ಕೆ ಒಬ್ಬ ಬ್ರಿಟಿಷ್ ಅಂಬಾಸಿಡರ್ ಬರ್ತಾನೆ. ಆ ಬ್ರಿಟಿಷ್ ಅಂಬಾಸಿಡರ್ ಬಂದಾಗ ಹಿಟ್ಲರ್ ಅವ್ನು ಕರ್ಕೊಂಡು ತನ್ನ ಸಾಮ್ರಾಜ್ಯ ಈ ರೀತಿ ಇದೆ ಅಂತ ತೋರಿಸ್ಕೊಂಡು ಬರ್ತಾ ಇರುವಾಗ ಆ ಒಂದು ಎತ್ತರವಾಗಿರ್ತಕ್ಕಂಥ ಕಟ್ಟಡದಿಂದ ಒಂದು 7ನೇ ಮಹಡಿಯಿಂದ ಒಬ್ಬ ಸೈನಿಕ ನಿಂತಿರ್ತಾನೆ. ಆ ಸೈನಿಕಂಗೆ ನೀನು ಜಂಪ್ ಮಾಡು ಅಂತ ಹೇಳ್ತಾನೆ. ಆ ಸೈನಿಕ ಬಿದ್ದು ಸತ್ತೋಗ್ತಾನೆ. ಮತ್ತೆ 5ನೇ ಮಹಡಿಗೆ ಬಂದಾಗ ಇನ್ನೊಬ್ಬ ಸೈನಿಕ ಇರ್ತಾನೆ, ಅವನಿಗೂ ಕೂಡ ಜಂಪ್ ಮಾಡು ಅಂತ ಹೇಳ್ತಾನೆ ಹಿಟ್ಲರು. ಅವನು ಕೂಡ ಸತ್ತೋಗ್ತಾನೆ. 3ನೇ ಮಹಡಿಗೆ ಬರ್ತಾನೆ, ಇನ್ನೊಬ್ಬ ಸೈನಿಕನಿಗೆ ಹಿಟ್ಲರು ಮತ್ತೆ ಜಂಪ್ ಮಾಡು ಅಂದ್ರೆ ಅದನ್ನ ಅವನ ಮುಂದೆ ನಾನು ಎಷ್ಟು ಅಧಿಕಾರಯುತವಾಗಿದ್ದೀನಿ ಅಂತ ತೋರಿಸ್ಲಿಕ್ಕೋಸ್ಕರ ಅವನು ಇದನ್ನು ಮಾಡಿಸ್ತಾ ಇರ್ತಾನೆ. ಆಗ ಅವನು ಜಂಪ್ ಮಾಡಕ್ಕೆ ಹೋದಾಗ ಆ ಬ್ರಿಟಿಷ್ ಡಿಪ್ಲೊಮ್ಯಾಟು ಇರಪ್ಪ ಅಂತ ಹೇಳ್ಬಿಟ್ಟು ಆ ಸೈನಿಕನ ಕೇಳ್ತಾನೆ, ಅಲ್ಲ ನೀನು ಇವನು ಜಂಪ್ ಮಾಡು ಅಂದ ತಕ್ಷಣ ನೀನು ಕೆಳಗಡೆ ಧುಮುಕ್ಬಿಟ್ಟು ನಿನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದೆಯಲ್ಲ, ಇದು ಯಾವ ವಿಪರ್ಯಾಸ ಅಂತ ಕೇಳ್ತಾನೆ. ಅದಕ್ಕೆ ಆತ ಹೇಳಿದ ಪದ ನೋಡಿ, ಅಯ್ಯೋ ಇಂಥವನ ಜೊತೆ ಬದುಕೋದಕ್ಕಿಂತ ನಾನು ಬಿದ್ದು ಸಾಯದೇ ಉತ್ತಮ ಅಂತ ನಾನು ಜಂಪ್ ಮಾಡ್ತಿದ್ದೀನಿ ಅಂತ. ಇಂತಹ ಕುರುಡು ಅಹಂಕಾರವನ್ನ ಯಾವ ವ್ಯಕ್ತಿನೂ ಇಟ್ಕೊಳ್ಬಾರ್ದು ಅಂತ ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಅಹಂಕಾರ ಇಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು ಅನ್ನೋದು ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿ ಹಿಟ್ಲರ್ ಉದಾಹರಣೆಯನ್ನ ತಾವು ತಿಳಿಸಿದ್ರಿ. ಮತ್ತೊಂದು ಕರೆ ನೋಡೋಣ. ಶಿಕಾರಿಪುರದಿಂದ ಅನಿಲ್ ಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಅತಿಥಿಯರಿಗೂ ಭಾರತೀಯ ಆಡಳಿತ ಸಂಘದ ಆಯುಕ್ತರಿಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಅಹಂಕಾರದ ಬಗ್ಗೆ ಇವತ್ತು ಬಂದಿದೆ ಪಾಯಿಂಟ್. ನಮ್ಮಲ್ಲಿ ಮೊದಲು ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸದ ಜೊತೆಗೆ ಅಹಂಕಾರ ಇರಬಾರ್ದು. ಯಾಕೆಂದ್ರೆ ಅಹಂಕಾರದ ಬುದ್ಧಿವಂತನಾಗುವುದಕ್ಕಿಂತ ನಮ್ರತೆಯ ಮೂರ್ಖನಾಗಿರುವುದೇ ಉತ್ತಮ ಅಂತ ಹೇಳ್ತಾರೆ. ನಾನೆಲ್ಲ ಕಡೆ ಓದಿದ್ದೆ ಅದನ್ನ. ಯಾಕೆಂದ್ರೆ ಒಂದ್ ಕಡೆ ಒಬ್ಬ ತಂದೆ ತನ್ನ ಮಗಳಿಗೆ ಒಂದು ಬಲೂನ್ ಅನ್ನ ಕೊಡ್ತಾನೆ, 100 ಬಲೂನ್ ಅನ್ನ ಕೊಡ್ತಾನೆ. 100 ಬಲೂನ್ ಒಂದೇ ತರ ಇರ್ತಾವೆ. ಆವಾಗ 100 ಬಲೂನ್ ಅನ್ನ ಒಂಥರಿದ್ರೆ ಅಲ್ಲಿ ಸ್ನೇಹಿತರೆಲ್ಲ ಬರ್ತಾರೆ ನೋಡ್ಲಿಕ್ಕೆ, ಇವಳನ್ನ ಮಾತಾಡ್ಸ್ಲಿಕ್ಕೆ. ಆಗ ಒಂದ್ ಹುಡುಗಿ ಆಗ ಒಂದ್ ಹುಡುಗಿ ಒಂದ್ ಬಲೂನ್ ಅನ್ನ ಕೇಳಿದಾಗ ಅವಳು 100 ಬಲೂನ್ ಒಂದೇ ತರ ಇದ್ರು ಒಂದ್ ಬಲೂನ್ ಕೂಡ ಒಪ್ಪಲ್ಲ. ಅದನ್ನೇ ಈಗ ಅಹಂಕಾರ ಅನ್ನೋದು, ನಾವು ಕೊಡಬಾರ್ದು ಅಂತ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅಹಂಕಾರವನ್ನು ಬೆಳೆಸ್ಕೊಂಡ್ರೆ ನಾವು ಯಾವ್ದಕ್ಕೂ ಸಾಧನೆ ಮಾಡಕ್ಕಾಗಲ್ಲ ಸರ್. ಅದ್ರ ಜೊತೆಗೆ ದೃಢ ಸಂಕಲ್ಪ, ಅವಿರತ ಶ್ರಮ, ಆತ್ಮವಿಶ್ವಾಸ ಇವಿದ್ರೆ ನಮ್ಮ ಜೀವನದಲ್ಲಿ ನಾವೇನಾದ್ರೂ ಒಂದು ಇಟ್ಕೊಂಡ್ರೆ, ಮನಸ್ಸಲ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಒಳ್ಳೆ ಗುರಿ ಸಾಧಿಸ್ಬೇಕು ಇಟ್ಕೊಂಡ್ರೆ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಅನಿಲ್ ಕುಮಾರ್ ಅವರು ಪ್ರಶ್ನೆ ಕೇಳೋದಕ್ಕಿಂತ ಅವರೇ ಒಂದು ಕೆಲವೊಂದು ಅನಿಸಿಕೆಗಳನ್ನ ಹೇಳಿದ್ದಾರೆ. ಇಲ್ಲ, ಈ ಅನಿಲ್ ಕುಮಾರ್ ಅವರ ಅನಿಸಿಕೆಗಳಿಗೂ ಕೂಡ ಅವರ ಅನಿಸಿಕೆ ಅಹಂಕಾರ ಬೇಡವೇ ಬೇಡ ನಮಗೆ ಅಂತ ಹೇಳ್ತಾರೆ. ಆದ್ರೆ ಜೀವನದಲ್ಲಿ ನಾವು ಸಮಾಜದಲ್ಲಿ ಜೀವನ ಮಾಡಬೇಕಾಗಿದೆ. ನಾವು ಕೇವಲ ನಾವು ಒಬ್ಬರೇ ಜೀವನ ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ.
ಸಮಾಜದಲ್ಲಿ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಸಾತ್ವಿಕವಾಗಿರ್ತಕ್ಕಂಥ ಅಹಂಕಾರವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಸಾತ್ವಿಕವಾಗಿರ್ತಕ್ಕಂಥ ಅಹಂಕಾರ ಅಂದ್ರೆ ರಿಲಿಜಿಯಸ್ ಅಹಂಕಾರ ಅಂತಲ್ಲ, ಸಾತ್ವಿಕತೆ. ಮನುಷ್ಯನಲ್ಲಿ ಸಾತ್ವಿಕತೆ, ರಾಜಸಿಕತೆ ಮತ್ತು ತಾಮಸಿಕತೆ ಮೂರೂ ಕೂಡ ಯಾವ ರೀತಿ ಮಿಳಿತವಾಗಿ ಒಬ್ಬ ವ್ಯಕ್ತಿ ಅಂತ ಹೇಳ್ತೀವೋ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೋ ಆ ರೀತಿಯಾಗಿ ಆ ಸಂದರ್ಭೋಚಿತವಾಗಿ ಬೇಕಾಗ್ತಕ್ಕಂಥ ಸಾತ್ವಿಕವಾದ ಅಹಂಕಾರ ಇದ್ದಾಗ ನಾವು ದುರಹಂಕಾರಿಗಳನ್ನ ಆ ದುರಹಂಕಾರದಿಂದ ನಿಮ್ಮನ್ನ ಕಡೆಗಣಿಸದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಾತ್ವಿಕವಾದ ಅಹಂಕಾರ ಬೇಕಾಗ್ತದೆ. ರಾಜಸಿಕವಾಗಿರ್ತಕ್ಕಂಥ ಅಹಂಕಾರನೂ ಕೆಲವೊಮ್ಮೆ ಬೇಕಾಗ್ತದೆ. ಯಾಕೆಂದ್ರೆ ಆಡಳಿತದಲ್ಲಿ ನೀವು ನಿಯಂತ್ರಣ ಮಾಡಬೇಕಾಗ್ತದೆ, ಜೀವನದಲ್ಲಿ ನೀವು ನಿಯಂತ್ರಣವನ್ನ ಮಾಡಬೇಕಾಗ್ತದೆ. ಆ ನಿಯಂತ್ರಣವನ್ನ ಮಾಡ್ತಕ್ಕಂಥ ಒಂದು ರೋಲ್ ಪ್ಲೇ ಅಂತ ಹೇಳ್ತೀವಿ. ಆ ಒಂದು ಕಾರ್ಯದಲ್ಲಿ ನೀವು ನಿರತರಾದಾಗ ಆ ಅಹಂಕಾರವನ್ನ, ಆತ್ಮವಿಶ್ವಾಸದ ಒಂದು ಹಂತದ ಹೆಚ್ಚುಗಾರಿಕೆಯನ್ನ ನಾವು ಅಹಂಕಾರ ಅಂತಕ್ಕಂಥದ್ದನ್ನ ಹೇಳ್ಬೋದು. ಅದನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ಜೀವನ ಒಂದು ಸುಲಲಿತವಾಗಿ ವ್ಯಕ್ತಿತ್ವ ರೂಪಿತವಾಗಿ ನಡೀತದೆ. ಆದರೆ ತಾಮಸಿಕವಾದ ಅಹಂಕಾರವನ್ನ ಅವ್ರು ಹೇಳಿದಾಗೆ ನಾವು ಅದನ್ನು ಅಳವಡಿಸ್ಕೊಳ್ಳದಿರ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ. ಅಂದ್ರೆ ಸಕಾರಾತ್ಮಕವಾದಂತಹ ಆತ್ಮವಿಶ್ವಾಸ, ಅದರ ಒಂದು ಪ್ರಮಾಣ ಅತಿ ಹೆಚ್ಚಾದಾಗ ಅಲ್ಲಿ ಇರುವಂತಹ ಅಹಂ ಅನ್ನುವಂಥದ್ದು ಸಕಾರಾತ್ಮಕವಾಗಿದ್ದಾಗ ಸಮಸ್ಯೆ ಇರೋದಿಲ್ಲ. ಇನ್ನು ಉಳಿದೆಲ್ಲ ಸಂದರ್ಭಗಳಲ್ಲಿ ಸಮಸ್ಯೆ ಇರುತ್ತೆ. ಹಾಗಾದ್ರೆ ತಾವು ಆರಂಭದಲ್ಲಿ ಹೇಳ್ತಾ ಇದ್ರಿ ವ್ಯಕ್ತಿತ್ವ ಅಂದ್ರೆ ಹೀಗಿರಬೇಕು ಅಂತ. ಈ ವ್ಯಕ್ತಿತ್ವ ಅಂತ ಅಂದ್ರೆ ನಾವು ಸರಳವಾಗಿ ನಾವು ಹೇಳೋದೇನು ಅಂದ್ರೆ ಸಕಾರಾತ್ಮಕವಾಗಿರುತ್ತಾ ಅಥವಾ ನಕಾರಾತ್ಮಕವಾಗಿದೆಯಾ ಅಂತ ಹೇಳ್ತೇವೆ. ಹಾಗೇನೆ ವ್ಯಕ್ತಿತ್ವ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಸಮ್ಮಿಳಿತವಾಗಿರುವ ಎಲ್ಲ ಗುಣಗಳು ಇರುತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಹೌದು, ಅದರಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ಗುಣಗಳು ಇರುತ್ತೆ. ಅಂದ್ರೆ ವ್ಯಕ್ತಿತ್ವವನ್ನ ನಾವು ನೋಡ್ತಾ ಹೋದಾಗ ಕೆಲವರು ಬಹಳ ಸ್ನೇಹಮಯ ವ್ಯಕ್ತಿತ್ವದವರಾಗಿರ್ತಾರೆ, ಕೆಲವು ಅತ್ಯಂತ ಜವಾಬ್ದಾರಿಯುತ. ಯಾವುದೇ ಸಂದರ್ಭ ಇರಲಿ, ಯಾರು ಜವಾಬ್ದಾರಿ ಯಾರು ತಗೊಳ್ತೀರಾ ಅಂದ್ರೆ ತಾವು ಅಂತ ಮುಂದೆ ಬಂದ್ಬಿಡ್ತಾರೆ. ಈ ರೀತಿಯಾಗಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಆಮೇಲೆ ಇನ್ನ ಕೆಲವರು ಎಲ್ಲರ ಜೊತೆ ಸುಲಲಿತವಾಗಿ ಬೆರೆತ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಇದನ್ನ ನಾವು ಈ ಸಕಾರಾತ್ಮಕ ವ್ಯಕ್ತಿತ್ವದ ರೂಪಗಳು ಅಂತ ಹೇಳ್ಬೋದು. ಈ ಸಕಾರಾತ್ಮಕ ವ್ಯಕ್ತಿತ್ವದ ರೂಪಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋದಷ್ಟು ಕೂಡ ನಮ್ಮ ಜೊತೆಗಿರ್ತಕ್ಕಂಥವ್ರಿಗೆ ಅಷ್ಟೇ ಅಲ್ಲ, ನಾವು ಸಹ ಸಂತೋಷದಿಂದ ನಾವು ಬೆಳಿಬೋದು ಅಂತಕ್ಕಂಥದ್ದನ್ನ ನಾವು ಈ ವ್ಯಕ್ತಿತ್ವದ ರೂಪದ ಮುಖೇನ ನಾವು ಅದನ್ನ ಕಂಡುಕೊಳ್ಬಹುದಾಗ್ತದೆ. ಈಗ ನಾವು ಈ ವ್ಯಕ್ತಿತ್ವದಲ್ಲಿ ಬಗೆಗಳನ್ನ ಅಂದ್ರೆ ವ್ಯಕ್ತಿತ್ವದಲ್ಲಿರುವಂತಹ ದೋಷಗಳು ಅಥವಾ ಸಾಮಾನ್ಯ ವ್ಯಕ್ತಿತ್ವ ಹೇಗಿರುತ್ತೆ, ಅಸಾಧಾರಣ ವ್ಯಕ್ತಿತ್ವ ಹೇಗಿರುತ್ತೆ, ಅದ್ರ ಬಗ್ಗೆ ತಾವು ಸಾಕಷ್ಟು ಕೃತಿಗಳನ್ನು ಇಂಥ ವಿಷಯಗಳ ಬಗ್ಗೆ ಎಲ್ಲ ಬರೆದಿರೋದ್ರಿಂದ ತಮ್ಮಿಂದ ಮಾಹಿತಿ ಕೇಳೋಣ ಅಂತ. ಇವಾಗ ನೋಡಿ, ಅಸಾಧಾರಣ ವ್ಯಕ್ತಿತ್ವ ಅಂತಂದ್ರೆ ಈ ಸಾಮಾನ್ಯ ವ್ಯಕ್ತಿತ್ವಕ್ಕಿಂತ ಹೆಚ್ಚಿನ, ಅಂದ್ರೆ ಸಾಮಾನ್ಯ ವ್ಯಕ್ತಿತ್ವ ಪ್ಲಸ್ ಸಮಥಿಂಗ್ ಅಂತ ಹೇಳ್ತಕ್ಕಂಥದ್ದನ್ನ ಅಸಾಧಾರಣ ವ್ಯಕ್ತಿತ್ವ ಅಂತ ಹೇಳ್ಬೋದು. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೌಶಲ್ಯ ಇರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಕಲೆ ಆಗಿರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಆಗಿರ್ತಕ್ಕಂಥ ಒಂದು ಗುಣಗಳಿರ್ಬೋದು. ಇದನ್ನು ನಾವು ಅಸಾಧಾರಣ ವ್ಯಕ್ತಿತ್ವ ಅಂತ ಹೇಳಿ ನಾವು ಇದನ್ನು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಂದೆ ಮಹಾನ್ ವ್ಯಕ್ತಿತ್ವ ಅಂತ. ಮಹಾನ್ ವ್ಯಕ್ತಿತ್ವ ಅಂತ ನಮ್ಮ ದೇಶದಲ್ಲಿ ಯಾರಿಗಾರ ಕೇಳಿದ್ರೆ ಯಾರ್ದಪ್ಪ ಮಹಾನ್ ವ್ಯಕ್ತಿತ್ವ ಅಂತಂದ್ರೆ ತಕ್ಷಣದಲ್ಲಿ ಹೇಳ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಮಹಾನ್ ವ್ಯಕ್ತಿತ್ವದ ಹೊಂದಿರತಕ್ಕಂಥವ್ರು ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರು ಹೇಳ್ತಾರೆ. ಈ ಮಹಾನ್ ವ್ಯಕ್ತಿತ್ವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರನ್ನ ನೆನೆಸ್ತೀರಾ ಅಂತಂದ್ರೆ ಬಹಳಷ್ಟು ನಾವೆಲ್ಲರೂ ಹೇಳ್ತೀವಿ APJ ಅಬ್ದುಲ್ ಕಲಾಂ ಅವರು ಅಂತ ಹೇಳ್ಬಿಟ್ಟು, ಇವರನ್ನ ನಾವು ಮಹಾನ್ ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ಕೊಳ್ಬಹುದಾಗುತ್ತೆ. ಇದಾದ್ಮೇಲೆ ಇನ್ನ ಒಂದು ವ್ಯಕ್ತಿತ್ವ ಇದೆ, ಅದು ದೇವರ ಸಮಾನ ವ್ಯಕ್ತಿತ್ವ ಅಂತ ಹೇಳಿ. ಈ ದೇವರ ಸಮಾನ ವ್ಯಕ್ತಿತ್ವ ಅಂದ್ರೆ ಏನಪ್ಪಾ ಅಂತಂದ್ರೆ ಗಿವ್ಸ್ ಅಂಡ್ ಫರ್ಗಿವ್ಸ್ ಅಂತಕ್ಕಂಥದ್ದನ್ನ ಅದನ್ನ ಎರಡು ವರ್ಡಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕೊಟ್ಟು ಮರೆತು ಬಿಡ್ತಕ್ಕಂಥದ್ದು. ಅಂದ್ರೆ ನಾವು ಅದನ್ನ ಕೊಟ್ಬಿಟ್ಟು ಅದ್ರ ಬಗ್ಗೆ ಚಿಂತನೆ, ನಾನು ದೊಡ್ಡವನು, ಅಹಂಕಾರ ಏನು ಅದ್ರ ಬಗ್ಗೆ ನೆನಪು ಇಟ್ಕೊಳ್ಳೋದು ಬೇಡ. ಅದು ದೇವರ ಸಮಾನ ವ್ಯಕ್ತಿತ್ವ. ಇದನ್ನ ನಾವು ನಮ್ಮ ದೇಶದಲ್ಲಿ ಹೇಳಬೇಕು ಅಂದ್ರೆ ಮದರ್ ತೆರೇಸಾ ಅವರನ್ನ ನಾವು ದೇವರ ಸಮಾನ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನ ನಾವು ಗುರುತಿಸಬಹುದಾಗಿದೆ. ಹೀಗೆ ವ್ಯಕ್ತಿತ್ವದ ವಿವಿಧ ಮಜಲುಗಳಿವೆ. ಆ ವ್ಯಕ್ತಿತ್ವದ ವಿವಿಧ ಮಜಲುಗಳಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದಾಗ ಯಾವ ವ್ಯಕ್ತಿತ್ವವನ್ನ ಯಾವ ಸಂದರ್ಭದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ನಿರ್ಧಾರ ತಗೊಳ್ಳುತ್ತೇವೆ. ತುಂಬಾನೇ ಚೆನ್ನಾಗಿ ಉದಾಹರಣೆ ಸಹಿತ ತಿಳಿಸಿದ್ರಿ ಸರ್. ಮತ್ತೊಂದು ಕರೆ ನೋಡೋಣ. ಕವಿತಾಳದಿಂದ ಅಮರೇಶ್ ದಿನ್ನಿ ಅವರು ಕರೆ ಮಾಡ್ತಾ ಇದ್ದಾರೆ. ಅಮರೇಶ್ ದಿನ್ನಿ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಮತ್ತೆ ವಿಶ್ವನಾಥ್ ಸರ್ ಅವರೇ ನಮಸ್ಕಾರ. ರಾಯಚೂರಲ್ಲೇ ಮಾನ್ಯ ತಾಲೂಕು ಅಮರೇಶ್ ದಿನ್ನಿ ಅಂತ. ನನ್ನ ಹುಟ್ಟು ಗುಣ ಅದು ಅಹಂಕಾರ, ಅದು ಈ ಭೂಪನಿಗೆ ಅಲಂಕಾರ, ಅದು ಹೇಳುವುದು ನನ್ನ ಅಧಿಕಾರ, ಅದ ಕೇಳುವುದು ನಿಮ್ಮ ಗ್ರಹಚಾರ. ಈ ವರ್ಗ ಒಂದ್ ಕಡೆ, ನಾನ್ ಬರೀ ಸ್ವಾಭಿಮಾನಕ್ಕೂ ಮತ್ತು ಅಹಂಕಾರಕ್ಕೂ ಬಹಳ ಎಲ್ಲೋ ಹತ್ತತ್ರ ಸಂಬಂಧ ಇದೆ ಅಂತ ಕೇಳ್ಕೊತೀನಿ ಸರ್. ಸ್ವಾಭಿಮಾನದಿಂದ ಹೋಗ್ತಾ ಇರ್ತೀವಿ, ಏನ್ ಬೇಡಪ್ಪ ನಮ್ದೇ ಆದಂತ, ಅದನ್ನ ಈ ಗುರ್ಸೋ ಜನಗಳಿದಾರಲ್ಲ, ಎಷ್ಟೊಕ್ಕ ಅವನಿಗೆ ಏನು ಕೇಳಲ್ಲ, ಏನ್ ದೊಡ್ಡನಾಗ್ಬಿಟ್ಟಿದಾನೆ, ತಂದೆ ತನ್ಗೆ ಇಷ್ಟು ವಯಸ್ಸಿನಲ್ಲಿ ಇಷ್ಟೊಂದ
ಅಂದಾಗ ಇಲ್ಲಿ ಎಲ್ಲೋ ನಾವು ಬೆಳೆಯೋದಕ್ಕೆ ಅವ್ರು ಅಡ್ಡಗಾಲಾಗ್ತಾರಲ್ವಾ ಅಂತ ಇದರಿಂದ ಹೊರಗಡೆ ಹೇಗ್ ಬರ್ಬೇಕು ಸರ್ ವಿಶ್ವನಾಥ್ ಸರ್? ಅಂಬರೀಷ್ ದಿನಿ ಅವರು ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳು ತುಂಬಾ ತೆಳುಗೆರೆ ಇರುತ್ತಲ್ವಾ ಸರ್? ಹೌದು, ಆ ತೆಳುಗೆರೆ ಅರ್ಥ ಮಾಡ್ಕೋಬೇಕಲ್ವಾ? ಹೌದು, ಅದು ಬಹಳ ಕಷ್ಟ. ಇದೇನಾಗಿದೆ ಅಂತಂದ್ರೆ ಅವ್ರು ಹೇಳಿದ್ದು ಎಷ್ಟು ಸತ್ಯ ಅಂತಂದ್ರೆ, ಇವಾಗ ನಾವು ಅಂತ ಸಂದರ್ಭಗಳು ಬಂದಾಗ ನಿಮಗೆ ಎಲ್ಲರಿಗೂ ಬರುತ್ತೆ ಅಂತ ಸಂದರ್ಭಗಳು. ಅಂಬರೀಷ್ ಅವ್ರು ಹೇಳಿದಾಗ ಎಲ್ಲರಿಗೂ ಬರುತ್ತೆ. ಇದಕ್ಕೆ ಒಂದೇ ಒಂದು ಉದಾಹರಣೆ ಅಂದ್ರೆ, ಯಾರು ಮಾವಿನ ಮರಕ್ಕೆ ಯಾವಾಗ ಕಲ್ಲು ಹೊಡಿತಾರೆ ಅಂದ್ರೆ, ಮಾವಿನ ಮರದಲ್ಲಿ ಮಾವಿನ ಕಾಯಿ ಮಾವಿನ ಹಣ್ಣು ಇದ್ದಾಗ ಮಾತ್ರ ಕಲ್ಲು ಹೊಡಿತಾರೆ. ಅಂದ್ರೆ ನಿಮ್ಮಲ್ಲಿ ಆ ವಿಶೇಷವಾದ ಗುಣ ಇದೆ ಅಂತಕ್ಕಂಥದನ್ನ ಮಾತ್ರ ಗುರುತಿಸ್ಬಿಟ್ಟು ಅದಕ್ಕೆ ಕಲ್ಲು ಹೊಡಿತಾರೆ. ಹಾಗಾಗಿ ಕಲ್ಲು ಹೊಡಿತಾರೆ ಬಿಡು ಅಂತ ಅನ್ಕೊಂಡು ಅದನ್ನ ನಾವು ಇಲ್ಲ, ಒಂದು ಸ್ಥಿತಪ್ರಜ್ಞತೆಯಿಂದ ಅದನ್ನ ಜಯಿಸ್ಬೇಕು. ಇಲ್ಲ ಅಂತಂದ್ರೆ ಅದನ್ನ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದನ್ನಾದ್ರೂ ನಾವು ಅಳವಡಿಸ್ಕೊಂಡು ಅದನ್ನ ಜಯಿಸತಕ್ಕಂಥದನ್ನು ಮಾತ್ರ ನಾವು ಜೀವನದಲ್ಲಿ ಈ ಒಂದು ಜೀವನ ಪಥದಲ್ಲಿ ಸಂಚರಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಸ್ಥಿತಪ್ರಜ್ಞತೆ ಅಂತ ಹೇಳಿದ್ರಿ, ಅಂದ್ರೆ ಅಲ್ಲಿ ಸ್ಥಿರತೆಯ ಚಿಂತನೆಯ ಮೇಲೆ ಅವರವರ ಒಂದು ಮಾನಸಿಕ ಸ್ಥಿರತೆಯ ಮೇಲೆ ಅವಲಂಬನೆ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಈ ಅತ್ಯುತ್ತಮ ವ್ಯಕ್ತಿತ್ವ ಅಂತ ಏನು ಹೇಳ್ತೀವಿ, ನಮ್ಮ ವೀಕ್ಷಕರು ತಮ್ಮ ವ್ಯಕ್ತಿತ್ವವನ್ನು ಅತ್ಯುತ್ತಮ ಮಾಡ್ಕೋಬೇಕಾದ್ರೆ ಅದು ಹೇಗೆ ಸಾಧ್ಯ? ಇವಾಗ ನೀವೆಲ್ಲೋ ಹೋಗಿರ್ತೀರ, ಕೆಲವರು ನಗ್ತಾ ಇರ್ತಾರೆ, ಇನ್ ಕೆಲವರು ನಗದೇ ಇಲ್ಲ. ನಗು ಒಂದು ವ್ಯಕ್ತಿತ್ವದ ಒಂದು ರೂಪ. ಮೊದಲನೇದಾಗಿ ಯಾರನ್ನಾರು ನಗ್ತಾ ಇರ್ತಕ್ಕಂಥವ್ರು ನೋಡಿದಾಗ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ಸುತ್ತೆ, ಅಥವಾ ಅವ್ರಿಗೂ ಕೂಡ ಒಂದು ಸ್ನೇಹಮಯ ಬರುತ್ತೆ. ಅದನ್ನ ನಾವು ಸುಲಭ ಸಮ್ಮಿಳಿತ ಅಂತ ಹೇಳ್ತೀವಿ. ಅಂದ್ರೆ ಈಸಿ ಗೋಯಿಂಗ್ ಅಂದ್ರೆ ಬೇರೆ ನಕಾರಾತ್ಮಕ ಅಲ್ಲ, ಸಕಾರಾತ್ಮಕವಾಗಿ ಸುಲಭವಾಗಿ ಎಲ್ಲರೊಂದಿಗೆ ಸಮ್ಮಿಳಿತ ಆಗ್ತಕ್ಕಂಥವ್ರು, ಅದು ಒಂದು ವ್ಯಕ್ತಿತ್ವ. ಆಮೇಲೆ ಸ್ವಯಂ ದೃಢೀಕರಣ. ಕೆಲವು ಸಲ ಏನ್ ಮಾಡ್ಬೇಕಾಗ್ತದೆ, ಇವಾಗ ವಿಶ್ವಾಸಾತ್ಮಕ ದೃಢತೆ ಅಂತ ಹೇಳ್ತೀವಿ, ಅಸರ್ಟಿವ್ನೆಸ್. ಈ ಸೆಲ್ಫ್ ಅಸರ್ಟಿವ್ ಇಲ್ಲದೆ ಹೋದ್ರೆ ಏನಾಗುತ್ತೆ, ಕೆಲವು ಸಲ ಬೇಕಂತ ನಿಮ್ಮನ್ನ ಅವ್ರು ಹೇಳಿದ್ರಲ್ಲ, ಬೇಕಂತ ಏನೋ ಮಾಡೋದು, ಬೇಕಂತ ಕೀಟ್ಲೆ ಮಾಡ್ತಕ್ಕಂಥದ್ದು, ಅವನಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇದೇ ಅವ್ರು ಅಭ್ಯಾಸ ಮಾಡ್ಕೊಂಡು ಬದುಕನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥವ್ರು ಬಹಳಷ್ಟು ಜನ ಇರ್ತಾರೆ. ನಾನು ಯಾವುದೋ ಒಂದು ಸ್ಥಾನದಲ್ಲಿ ಇದ್ದೀನಿ ಅಂತಂದ್ರೆ ಕೆಳಗಡೆ ಇರೋರಿಗೆಲ್ಲಾನು ತೊಂದರೆ ಕೊಡ್ತಕ್ಕಂಥದ್ದು. ಇವಾಗ ಕೆಲಸ ಮಾಡಿಸ್ಬೇಕಾದ್ರೆ ಅವರಿಗೆ ಹೇಳಬೇಕಾಗತ್ತೆ, ಅಥವಾ ತಿಳಿ ಹೇಳಬೇಕಾಗತ್ತೆ, ಒಂದೆರಡು ಸಲ ಬೆನ್ನಿನ ಮೇಲೆ ಹೊಡೆದು ಹೇಳ್ಕೊಡ್ಬೇಕಾಗತ್ತೆ, ಅಥವಾ ಒಂದೊಂದ್ಸಲ ತಲೆ ಮೇಲೂ ಹೊಡಿತಕ್ಕಂಥ ಸಂದರ್ಭ ಬರ್ಬೋದು. ಆದರೆ ಹೊಟ್ಟೆ ಮೇಲೆ ಹೊಡೆಯ ತನಕ ಅಥವಾ ಅವನ ಕುತ್ತಿಗೆನೇ ತೆಗೆಯ ತನಕ ಅದನ್ನ ಹೋಗಬಾರದು ಅಂತಕ್ಕಂಥದನ್ನ ಈ ಸ್ವಯಂ ದೃಢೀಕರಣದಲ್ಲಿ ಸೆಲ್ಫ್ ಅಸರ್ಟಿವ್ನೆಸ್ ಇರ್ತಕ್ಕಂಥವ್ರು ಮನವರಿಕೆ ಮಾಡ್ಕೊಂಡ್ಬಿಟ್ರೆ ಎಲ್ಲರ ಜೀವನನು ಹಸನಾಗಿ ನೋಡ್ತಕ್ಕಂಥದ್ರಲ್ಲಿ ಸಾಧ್ಯ ಆಗ್ತದೆ. ಇನ್ನೊಂದು ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು. ಇವಾಗ ಕೆಲವರು ಇರ್ತಾರೆ, ಬಹಳಷ್ಟು ಇರ್ತಾರೆ, ಆದರೆ ಯಾವ್ದಾರ ಜವಾಬ್ದಾರಿ ಕೊಟ್ರೆ ನನಗೆ ಆಗೋದಿಲ್ಲ ಅಥವಾ ನನಗೆ ಬರೋದಿಲ್ಲ, ಏನೇ ನೀವು ಕೆಲಸ ಹೇಳಿದ್ರೆ ಸರ್ ಇದು ನಂದಲ್ಲ ಅಂತಕ್ಕಂಥದ್ದು. ಇದು ಕೂಡ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದು ಕಡೆ ಕುಂದುಂಟು ಮಾಡ್ತದೆ. ಅದನ್ನ ಎಲ್ಲರೂ ಎಲ್ಲ ಹಂತದಲ್ಲೂ ಅರ್ಥ ಮಾಡ್ಕೊಂಡ್ಬಿಟ್ರೆ, ಯಾವ್ದು ಜವಾಬ್ದಾರಿ ನಾವು ತಗೋಬೇಕು, ನಾನು ಜವಾಬ್ದಾರಿ ತಗೋಬೇಕು, ನಂದಲ್ಲ ಅಂದ್ಬಿಟ್ರೆ ಯಾವುದೂ ನಂದಲ್ಲ, ನಂದು ಅಂತಂದ್ರೆ ಎಲ್ಲಾನು ನಂದೇ ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ಕೊಂಡಾಗ ವ್ಯಕ್ತಿತ್ವದಲ್ಲಿ ಒಂದು ಮೆರುಗು ಬರ್ತದೆ. ಅದಾದ್ಮೇಲೆ ಸ್ನೇಹಪರ ಅಥವಾ ನಂಬಿಕೆಯುಕ್ತ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಈ ಸ್ನೇಹಪರತೆ ಅಂತಕ್ಕಂಥದ್ದು ವ್ಯಕ್ತಿತ್ವದಲ್ಲೇ ಬಿಂಬಿತ ಆಗ್ತದೆ, ಅಥವಾ ಒಂದು ನಂಬಿಕೆ. ಇವಾಗ ಎಷ್ಟೋ ಜನ ಬರ್ತಾರೆ ನಿಮ್ಮ ದೈನಂದಿನ ಜೀವನದಲ್ಲಿ, ಈಗ ಇದೇನೋ ಒಂದು ಕೆಲಸ ಆಗಬೇಕು ಅಂದಾಗ ನಿಮಗೆ ಕಾನೂನುಬದ್ಧವಾಗಿ ಆದಾಗ ಆಗುತ್ತೆ ಅಂತ ಹೇಳಿ, ಕಾನೂನುಬದ್ಧವಾಗಿ ಆಗದೇ ಇದ್ದಾಗ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅತ್ಯುತ್ತಮವಾದ ಮೆರುಗು ಬರುತ್ತೆ. ಯಾಕೆಂದ್ರೆ ಅದರಲ್ಲಿ ನಂಬಿಕೆ ಬರುತ್ತೆ. ನೀವು ಹೇಳ್ತಕ್ಕಂಥದ್ರಲ್ಲಿ ಸತ್ಯ ಇದೆ, ದಿಟ ಇದೆ, ನೀವು ಹೇಳಿದ್ದನ್ನ ನಡೆಸ್ತೀರಾ, ಆಯ್ತು ಅಂದ್ರೆ ನೀವು ಮಾಡ್ಕೊಡ್ತೀರಾ ಅಂತ ನಂಬಿಕೆ ಬರುತ್ತೆ. ಈ ವ್ಯಕ್ತಿತ್ವವನ್ನು ನಾವು ಹೇಳ್ತಾ ಹೋದಾಗ ಈ ಸಕಾರಾತ್ಮಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ನಮ್ಮ ಜೀವನ ಪಥದಲ್ಲಿ ಅಭಿವೃದ್ಧಿ ಹೊಂದಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ. ಮತ್ತೊಂದು ಕರೆ ನೋಡೋಣ. ಅಭಿಲಾಷ್ ಅವರು ನಾಗರಬಾವಿಯಿಂದ ಕರೆ ಮಾಡ್ತಾ ಇದ್ದಾರೆ. ಅಭಿಲಾಷ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಏನಂದ್ರೆ, ಕೇಳಿ. ಅಹಂಕಾರ ಒಬ್ಬ ಸಾಧನೆ ಮಾಡಿರುವ ವ್ಯಕ್ತಿ, ಅವರಿಗೆ ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ಹಲೋ. ಪ್ರಶ್ನೆ ಏನಂದ್ರೆ, ಅಹಂಕಾರ ಇರ್ಬೇಕಲ್ವಾ ಒಬ್ಬ ಸಾಧನೆ ಮಾಡಿರುವ ವ್ಯಕ್ತಿ? ನಿಮ್ಮ ದೂರವಾಣಿಯನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅನ್ಸುತ್ತೆ. ನೀವು ಸರಿಯಾಗಿ ಇಟ್ಕೊಂಡು ಸರಿಯಾಗಿ ನಮ್ಮ ಜೊತೆ ಮಾತಾಡಿ. ಹಲೋ. ಈಗ ಮಾತಾಡಿ. ಸರ್, ಒಬ್ಬ ವ್ಯಕ್ತಿ ತುಂಬಾ ಸಾಧನೆ ಮಾಡಿದಾಗ ಅವರು ಅಹಂಕಾರ ಇರುವುದು ಒಳ್ಳೇದಲ್ವಾ? ಅಂದ್ರೆ ನಾನು ತುಂಬಾ ಸಾಧನೆ ಮಾಡಿರ್ತಾನೆ, ಅವರು ಅಹಂಕಾರ ತೋರಿಸ್ತಾ ಇರ್ತಾರೆ. ನಾವು ಅವ್ರ ಶಿಷ್ಯರಾಗಿ ನಮ್ ಬಾಸ್ ಈ ತರ ಅಹಂಕಾರ ತೋರಿಸ್ತಿದ್ದಾರೆ ಅಥವಾ ಇದು ಅನ್ನೋದಕ್ಕಿಂತ ನಾವು ಯಾಕೆಂದ್ರೆ ಅವ್ರು ಮಾಡಿರುವ ಸಾಧನೆಗಳನ್ನ ನಾವು ಅರಿತು ಅವರು ಅಹಂಕಾರ ಪಡೋದು ಒಳ್ಳೇದಲ್ವಾ ಅಂತ.
ಅಂದ್ರೆ ಎಂತೆಂತಹ ಕುತೂಹಲಗಳು ನಮ್ಮ ವೀಕ್ಷಕರಿಗೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಸಾಧಕರು ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಅವರಲ್ಲಿ ಅಹಂಕಾರಕ್ಕಿಂತ ಆ ಜಾಗದಲ್ಲಿ ವಿನಯವನ್ನ ಹೆಚ್ಚು ನೋಡ್ತೇವೆ ಅನ್ನೋ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಸರ್? ಇದರಲ್ಲಿ ನಿಜ ಇದೇನಾಗುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಅಹಂಕಾರ ಮತ್ತು ದುರಹಂಕಾರ ಎರಡನ್ನು ಪರಸ್ಪರವಾಗಿ ಬದಲಾಯಿಸಬಲ್ತಕ್ಕಂಥ ಪದಗಳು ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸಾಧನೆ ಮಾಡಿರ್ತಕ್ಕಂಥವನು ಹೆಮ್ಮೆಯನ್ನ ಪಡ್ತಕ್ಕಂಥದನ್ನ ಕೆಲವರು ಅಹಂಕಾರ ಅಂತ ಹೇಳಿ ಗುರುತಿಸ್ತಾರೆ. ಅದು ಅವನಿಗೆ ಬಹಳ ಅಹಂಕಾರ ಅಂತ ಹೇಳ್ತಾರೆ. ಅದು ಅಹಂಕಾರ ಆಗದೆ ಹೆಮ್ಮೆ ಇರ್ಬೋದು. ಹೆಮ್ಮೆನೂ ಇರಬಾರದು ಅಂತಂದ್ರೆ ಒಂದು ದೈವಿಕತ್ವಕ್ಕೆ ನಾವು ತಲುಪಲಿಕ್ಕೆ ಆಗತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ನಮಗ್ ನಾವೇ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಈ ಸಾಧನೆ ಮಾಡಿರ್ತಕ್ಕಂಥದ್ರಲ್ಲಿ ಬಹಳ ಇನ್ನೊಂದು ಉದಾಹರಣೆ ನನಗೆ ನೆನಪು ಬರ್ತಾ ಇರುತ್ತೆ. ಜಾರ್ಜ್ ಬರ್ನಾರ್ಡ್ ಶಾ ಅವ್ರನ್ನ ಒಂದು ಔತಣಕೂಟದಲ್ಲಿ ಹೋಗ್ತಾರೆ ಜಾರ್ಜ್ ಬರ್ನಾರ್ಡ್ ಶಾ. ಹಾಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಿನಿಮಾ ನಟಿ ಆ ಔತಣಕೂಟಕ್ಕೆ ಬರ್ತಾಳೆ. ಅವಾಗ ಜಾರ್ಜ್ ಬರ್ನಾರ್ಡ್ ಶಾ ಅವರು ಆಕೆಯನ್ನ ಗ್ರೀಟ್ ಮಾಡ್ತಾರೆ. ಏನಮ್ಮ ಇವತ್ತು ನೀನು ಇಷ್ಟು ಅತ್ಯದ್ಭುತವಾಗಿ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ನೀನು ಅಂತ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರೆ. ಆಗ ಆಕೆ ಅದನ್ನ ಸ್ವೀಕರಿಸ್ತಕ್ಕಂಥದ್ದು ರೀತಿ ನೋಡಿ ಅವಾಗ ಹೌದು ಬಹಳ ಸಂತೋಷ, ಆದ್ರೆ ನೀವು ಹಾಗೆ ಕಾಣ್ತಾ ಇಲ್ವಲ್ಲ ಅಂತ ಜಾರ್ಜ್ ಬರ್ನಾರ್ಡ್ ಶಾ ಅವ್ರಿಗೆ ಹೇಳ್ಬಿಡ್ತಾಳೆ. ಅವರು ಹಾಗೆ ಹೇಳಿದ್ದಾಗ ಆಕೆ ಸಂತೋಷ ಪಟ್ಟಿದ್ದು ಒಂದು ಸ್ವಾಭಿಮಾನಕ್ಕೆ ಮತ್ತೆ ಒಂದು ಅಹಂನ ಒಂದು ಲೇಯರ್ ಅಂತ ಹೇಳ್ಬೋದು. ಆದ್ರೆ ನೀವು ಹಾಗೆ ಕಾಣ್ತಾ ಇಲ್ವಲ್ಲ ಅಂತ ಹೇಳಿದ್ದು ಆ ದುರಹಂಕಾರವನ್ನ ತೋರಿಸ್ಬಿಡುತ್ತೆ. ಅವಾಗ ಜಾರ್ಜ್ ಬರ್ನಾರ್ಡ್ ಶಾ ಅವ್ರು ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಅವರು ಅದನ್ನ ಹೇಳ್ತಾರೆ ಅಂತಂದ್ರೆ, ಏನಮ್ಮ ನೀನು ನಂತರ ನಿನಗೆ ಸುಳ್ಳು ಹೇಳಲಿಕ್ಕೂ ಬರಲ್ವಲ್ಲ ಅಂತ ಹೇಳಿಬಿಡ್ತಾರೆ. ಅಂದ್ರೆ ಆ ದುರಹಂಕಾರವನ್ನ ತೋರಿಸಿದಂತ ಹೋಗೋ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಒಬ್ರು ಅದನ್ನ ಟುಸ್ ಅಂತ ಮಾಡ್ಲಿಕ್ಕೆ ಇದ್ದೇ ಇರ್ತಾರೆ. ಹಾಗಾಗಿ ಸಾಧನೆ ಮಾಡಿದವರು ಕೂಡ ದುರಹಂಕಾರ ತೋರ್ಸದ್ ಬೇಡ. ಹೆಮ್ಮೆ ಪಡ್ತಕ್ಕಂಥದ್ದು ಅಥವಾ ಅದರಲ್ಲಿ ಸ್ವಾಭಿಮಾನ ಪಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸೊಗಸಾಗಿ ಜಾರ್ಜ್ ಬರ್ನಾರ್ಡ್ ಶಾ ಅವರ ಘಟನೆಯನ್ನು ಸ್ಮರಿಸ್ಕೊಂಡ್ರಿ ಸರ್. ಈಗ ಈ ಅಹಂಕಾರ ಮತ್ತು ಈ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಥವಾ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅನ್ನುವಂತಹ ವಿಷಯಗಳನ್ನ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇವಾಗ ಆಂಟಿ ಸೋಷಿಯಲ್ ಡಿಸಾರ್ಡರ್ಸ್ ಅಂತಂದ್ರೆ ಸಮಾಜಘಾತುಕ ಒಂದು ಮಾಡ್ತಕ್ಕಂಥದನ್ನೇ ಒಂದು ವ್ಯಕ್ತಿತ್ವವನ್ನಾಗಿ ರೂಪಿಸ್ಕೊಂಡ್ ಬಿಡ್ತಾರೆ. ನಾವು ಬಹಳ ಕೆಟ್ಟ ಸಮಾಜಘಾತಕದನ್ನ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು, ತುಂಬಿರ್ತಕ್ಕಂಥ ಜನನಿಬಿಡವಾದ ರಸ್ತೆಯಲ್ಲಿ ಅತಿ ವೇಗವಾಗಿ ಬೈಕ್ ಅನ್ನು ಅಥವಾ ಕಾರನ್ನು ಚಲಾಯಿಸ್ಕೊಂಡು ಬರ್ತಕ್ಕಂಥದ್ದು ಕೂಡ ಸಮಾಜಘಾತಕ ಒಂದು ವ್ಯಕ್ತಿತ್ವ ಆಗ್ಬಿಡುತ್ತೆ. ಅದನ್ನ ನಾವು ಆ ರೀತಿಯಾಗಿ ನೋಡ್ಕೋಬಹುದು. ಆಮೇಲೆ ನಾರ್ಸಿಸಿಸ್ಟ್ ಅಂತಕ್ಕಂಥದನ್ನ ನಾವು ನೋಡಿದಾಗ ಏನಪ್ಪಾ ಅಂತಂದ್ರೆ, ಈ ನಾರ್ಸಿಸಿಸ್ಟ್ ಅಂತಕ್ಕಂಥವನು ಒಬ್ಬ ಗ್ರೀಕ್ನ ಒಬ್ಬ ವ್ಯಕ್ತಿ, ಅತ್ಯಂತ ಸ್ಫುರದ್ರೂಪಿ. ಅವನು ಇಷ್ಟು ಸುಂದರವಾಗಿರ್ತಾನೆ ಅಂತಂದ್ರೆ ನಿಜವಾಗ್ಲೂ ಕೂಡ ಸುಂದರ ಅವನು. ಆದ್ರೆ ಏನಾಗುತ್ತೆ ಅಂದ್ರೆ ಅವನು ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನ ಕಾಣ್ತಾನೆ. ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನ ಕಂಡ ಮೇಲೆ ಅದರಲ್ಲೇ ತನ್ನನ್ನು ತಾನೇ ಮೋಹಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ತನ್ನನ್ನು ತಾನೇ ಮೋಹಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅದಕ್ಕೆ ನಾವು ನಾರ್ಸಿಸಿಸ್ಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ನಾರ್ಸಿಸಿಸ್ಟ್ ಸಿಂಡ್ರೋಮ್ ಅಂತಂದ್ರೆ ನನ್ನ ಗುಣಗಳನ್ನ ನಾನೇ ಉತ್ಪ್ರೇಕ್ಷಿತವಾಗಿ ವಿಶ್ಲೇಷಣೆ ಮಾಡಿಕೊಂಡು ಅದನ್ನ ಹೊಗಳ್ಕೊಳ್ತಾ ಹೋಗೋದು. ನನ್ ಬಿಟ್ರೆ ಇಲ್ಲ ಅಂತ ಬೇರೆ ಯಾರೂ ಸುಂದರರಲ್ಲ, ಬೇರೆ ಯಾರಲ್ಲೂ ನನಗಿರ್ತಕ್ಕಂಥ ಅಂಗಸೌಷ್ಠವ ಇಲ್ಲ ಅಂತಕ್ಕಂಥದನ್ನ ಹೇಳ್ತಕ್ಕಂಥ ಹೋಗ್ತಕ್ಕಂಥದನ್ನ ನಾವು ನಾರ್ಸಿಸಿಸ್ಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇವಾಗ ನೀವು ಅದ್ಭುತವಾಗಿದ್ದೀರಾ, ಬಹಳ ಸಂತೋಷ. ನೀವು ಅದ್ಭುತವಾಗಿರುವುದರ ಜೊತೆಗೆ ಬೇರೆಯವರ ಅದ್ಭುತತೆಯನ್ನು ಕೂಡ ಗುರುತಿಸ್ತಕ್ಕಂಥ ಹೃದಯ ವೈಶಾಲ್ಯತೆಯನ್ನ ಬೆಳೆಸ್ಕೊಳ್ಳಿ. ಅದು ಬೆಳೆಸ್ಕೊಳ್ಳದೆ ಇದ್ದಾಗ ನಾರ್ಸಿಸಿಸ್ಟ್ ಸಿಂಡ್ರೋಮ್ ಆಗ್ತದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ತೀವಿ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಸರ್. ಮತ್ತೊಂದು ಕರೆ ನೋಡೋಣ. ಶರಣು ಅವರು ನಿಡಗುಂದಿಯಿಂದ ಕರೆ ಮಾಡ್ತಾ ಇದ್ದಾರೆ. ಶರಣು ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಪ್ರಶ್ನೆ. ನಮಸ್ಕಾರ ಸರ್. ಈಗ ವಿದ್ಯಾರ್ಥಿಗಳು ಮಾಧ್ಯಮಿಕ ಶಾಲಾ ಮಟ್ಟದಲ್ಲಿ ಇವರಿಗೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಹೈಯರ್ ಇರ್ತಕ್ಕಂಥ ವಿದ್ಯಾರ್ಥಿ ಅವನಲ್ಲಿ ಇಗೋ ಅಂತಕ್ಕಂಥ ವರ್ಡ್ ಪಾಸಿಟಿವ್ ಆಗಿ ನಾವು ನೋಡ್ತಾ ಇರೋದು. ಈಗ ನಮ್ಗೆ ಇಗೋ ಸೂಪರ್ ಇಗೋ ನಾವು ಎಜುಕೇಶನಲ್ ಸೈಕಾಲಜಿಯಲ್ಲಿ ನಾವು ಶಿಕ್ಷಕರಾಗಿ ನಾವು ಕಲ್ತಾ ಇರ್ತೀವಿ. ಬಟ್ ಮಗುವಿನಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಅವನು ಇಗೋನೇ ಅವನ ಶೈಕ್ಷಣಿಕ ಸಾಧನೆಗೆ ಕುಂದನ್ನು ಉಂಟು ಮಾಡ್ತಾ ಇರುತ್ತೆ. ಅವರು ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅಂತ ಮಕ್ಕಳಿಗೆ ಅವ್ರು ಸಾಧನೆ ಮಾಡ್ತಕ್ಕಂಥ ಮಕ್ಕಳಿಗೆ ಆ ಇಗೋ ಬಗ್ಗೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಅವರಿಗೆ ಪಾಸಿಟಿವ್ ಆಗಿ ನೀವು ಏನ್ ಹೇಳಿ ಬಯಸ್ತೀರಿ ಅಂತ ಸರಿಗೆ ಕೇಳ. ತುಂಬಾ ಚೆನ್ನಾಗಿ ಪ್ರಶ್ನೆಯನ್ನ ಕೇಳಿದಿರಿ. ಡಾಕ್ಟರ್ ವಿಶ್ವನಾಥ್ ಅವರು ತಿಳಿಸ್ತಾರೆ. ಈಗ ನೋಡಿ, ಬಹಳ ಮುಖ್ಯವಾಗಿ ಇದನ್ನ ಹೋಗ್ಲಿಕ್ಕೇನೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಜೀವನ ಕೌಶಲ್ಯಗಳು ಅಂತ ನಾವು ಹೇಳ್ತೀವಿ. ಈ ಜೀವನ ಕೌಶಲ್ಯಗಳನ್ನ ತಾವು ಉಪಾಧ್ಯಾಯರಾಗಿದ್ದೀರಿ, ಬಹಳ ಸಂತೋಷ ಆಯ್ತು. ನೀವು ದಯವಿಟ್ಟು
ಅಂತಹ ಮಕ್ಕಳಿಗೆ ಅಂಥವ್ರಿಗೆಲ್ಲ ಎಲ್ಲರಿಗೂ ಕೂಡ ಈ ಜೀವನ ಕೌಶಲ್ಯಗಳನ್ನು ಹೇಳ್ಕೊಡ್ತಾ ಹೋಗಿ. ಈ ಜೀವನ ಕೌಶಲ್ಯಗಳು ಅಂತಂದರೆ ಏನಪ್ಪ ಅಂತಂದರೆ, ನಾವು ಜೀವನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ನಾವು 3 ವಿಧವಾಗಿ ನಾವು ಅದನ್ನು ಹೇಳ್ಬೋದು. ಒಂದು ಚಿಂತನಾ ಸಾಮರ್ಥ್ಯ. ಚಿಂತನಾ ಸಾಮರ್ಥ್ಯದಲ್ಲಿ ಬಂದಾಗ ನಾವು ವಿಶ್ಲೇಷಣಾ ಯೋಚನಾ ಲಹರಿ ಅಂತ ಹೇಳ್ತೀವಿ, ಮತ್ತು ಸೃಜನಾತ್ಮಕ ಚಿಂತನೆ ಅಂತ ಹೇಳ್ತೀವಿ. ಇದು ಚಿಂತನಾ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಜೀವನ ಕೌಶಲ್ಯ ಆಗ್ತದೆ. ಮತ್ತು ಇನ್ನೊಂದು ನಿರ್ಧರಣಾ ಸಾಮರ್ಥ್ಯ. ಇದು ಇನ್ನೊಂದು ಜೀವನ ಕೌಶಲ್ಯ, ಬಹಳ ಬ್ರಾಡ್ ಆಗಿ ಬರ್ತಕ್ಕಂಥದ್ದು. ಈ ನಿರ್ಧರಣಾ ಸಾಮರ್ಥ್ಯದಲ್ಲಿ ಅನುಭೂತಿ ಅಂತಕ್ಕಂಥದ್ದನ್ನು ನಾವು ಅದರಲ್ಲಿ ಹೇಳ್ತೀವಿ, ಮತ್ತು ಒಂದು ನಿರ್ಧಾರ ಮಾಡ್ತಕ್ಕಂಥದ್ದನ್ನು ನಾವು ನಿರ್ಧಾರಣಾ ಸಾಮರ್ಥ್ಯದಲ್ಲಿ ಇದನ್ನು ಒಂದು ಜೀವನ ಕೌಶಲ್ಯಗಳಲ್ಲಿ ತಗೊಂಡ್ಬರ್ತೀವಿ. ಇನ್ನೊಂದು ಸಂಬಂಧಗಳು ಅಂತ ಹೇಳ್ತೀವಿ. ಅವರಿಗೆ ಈ ಸಂಬಂಧಗಳಲ್ಲಿ ಯಾವ ರೀತಿಯಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ಕೊಡ್ಬೇಕಾಗ್ತದೆ. ಆವಾಗ ಆ ಸಂಬಂಧಗಳಲ್ಲಿ ಇರ್ತಕ್ಕಂಥದ್ರಲ್ಲಿ ನೋಡಪ್ಪ, ನೀನು ಎಷ್ಟೇ ಬುದ್ಧಿವಂತ ಆಗಿದ್ರೂ ನೀನು ಒಬ್ಬನೇನೆ ಇನ್ ಐಸೋಲೇಷನ್ ಯು ಕೆನಾಟ್ ಸರ್ವೈವ್ ಇನ್ ದಿಸ್ ಸೊಸೈಟಿ. ನೀನು ಎಲ್ಲರ ಜೊತೆಗೆ ಸಮ್ಮಿಳಿತವಾಗಿ ಎಲ್ಲರ ಜೊತೆಗೆ ಮಿಳಿತಗೊಂಡು ನೀನು ಜೀವನ ಮಾಡಬೇಕಾಗತ್ತೆ. ಹಾಗಾಗಿ ನೀನು ಬುದ್ಧಿವಂತ ಅಂತಕ್ಕಂಥ ಒಂದೇ ಒಂದು ಭ್ರಮೆಯನ್ನು ತಲೆಗೆ ಏರಿಸ್ಕೊಂಡು ಇತರರನ್ನು ಕೀಳಾಗಿ ಕಾಣಬೇಡ. ನಿನ್ನ ಬುದ್ಧಿವಂತಿಕೆ ಬಗ್ಗೆ ಆತ್ಮವಿಶ್ವಾಸ ಇರಲಿ, ಅದರಲ್ಲಿ ಉತ್ಸಾಹವನ್ನು ಬೆಳೆಸ್ಕೊ. ಆದರೆ ಅದರಿಂದ ಬೇರೆಯವರನ್ನ ಕೀಳಾಗಿ ಕಾಣಬೇಡ, ಉತ್ಪ್ರೇಕ್ಷೆ ಮಾಡಬೇಡ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ತೀವಲ್ಲ ಅದನ್ನು ಅಸೋಸಿಯೇಷನ್ ಅಂತ ಹೇಳ್ತಕ್ಕಂಥ ಒಂದು ಜೀವನ ಕೌಶಲ್ಯ. ಈ 3 ಜೀವನ ಕೌಶಲ್ಯಗಳಿಗೆ ಒಟ್ಟು 10 ಉಪಜೀವನ ಕೌಶಲ್ಯಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದನ್ನು ನೀವು ಮಕ್ಕಳಿಗೆ ಹೇಳಿಕೊಟ್ಟಿದ್ದೆ ಆದರೆ ಅವರು ಈ ರೀತಿಯಾಗಿ ಅತಿಯಾಗಿರ್ತಕ್ಕಂಥ ಅಹಂಕಾರ ಅಥವಾ ಹೆಚ್ಚಾದ ದುರಭಿಮಾನದಿಂದ ಅವರು ಬೆಳವಣಿಗೆಯನ್ನು ಕುಂಠಿತ ಮಾಡಿಕೊಳ್ಳದೆ ಸಮಾಜಕ್ಕೆ ಒಂದು ಬಹಳ ಉಪಯುಕ್ತವಾದಂಥ ಒಂದು ಪದಾರ್ಥವಾಗಿ ಹೊರಹೊಮ್ಮುತ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈಗೋ ಮತ್ತು ಸೂಪರ್ ಈಗೋ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಶರಣು ಅವರು. ಇದರ ವೈಶಿಷ್ಟ್ಯತೆ ಏನು? ಇವಾಗ ಈ ಸೂಪರ್ ಈಗೋ ಅಂತಕ್ಕಂಥದ್ದನ್ನ ಏನಾಗಿದೆ, ಈ ಸೂಪರ್ ಈಗೋ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವಾಗ ಬಹಳ ಕೀಳರಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಕೀಳರಿಮೆ ಇದ್ದವರಿಗೆ ಆ ಸೂಪರ್ ಈಗೋ ಅಂತಕ್ಕಂಥದ್ದು ತಟ್ಟಿದ ಮೇಲೆ ಅವರು ಒಂದು 4 ಸಲ ತಟ್ಟಿದ ಮೇಲೆ ಅವರು ಈಗೋ ಅಥವಾ ಆತ್ಮವಿಶ್ವಾಸಕ್ಕೆ ಬರ್ತಾರೆ. ಅಂಥವರಿಗೆ ಸೂಪರ್ ಈಗೋ ಅಂತಕ್ಕಂಥದ್ದನ್ನು ಸಂದರ್ಭಗಳನುಸಾರ ಇವಾಗ ಚಿಕ್ಕ ಮಕ್ಕಳಿಗೆ ಏನೂ ಮಾಡದೆ ಹೋದ್ರೂ ಕೂಡ ತಂದೆ ತಾಯಿ ಚಪ್ಪಾಳೆ ತಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದೆ, ಬೇಷ್ ಗುಡ್ ಅಂತಂದರೆ ಆ ಮಗುಗೆ ನಗ್ತಾ ಇದ್ರೆ ಸಾಕು. ಆ ನಗದೇ ಒಂದು ಸೂಪರ್ ಈಗೋನನ್ನು ವೃದ್ಧಿ ಮಾಡುತ್ತೆ. ಅದು ಆತ್ಮವಿಶ್ವಾಸದಲ್ಲಿ ಅದು ಇದಾಗುತ್ತೆ. ಆದರೆ ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗೆ ಅಥವಾ ಬೆಳೆದವರಿಗೆ ಈ ಸೂಪರ್ ಈಗೋ ಅಂತಕ್ಕಂಥದ್ರಿಂದ ಆಗತಕ್ಕಂಥ ಅನಾನುಕೂಲಗಳೇನು ಅಂತಕ್ಕಂಥದ್ದನ್ನು ತಿಳಿ ಹೇಳ್ತಾ ಬಂದಾಗ ಅವರು ಸೂಪರ್ ಈಗೋನ ಕಡಿಮೆ ಮಾಡಿಕೊಂಡು ಈಗೋ ಅಹಂಕಾರಕ್ಕೆ ಬರ್ತಾರೆ. ಅಹಂಕಾರದಿಂದ ಆತ್ಮವಿಶ್ವಾಸದ ಮಟ್ಟಕ್ಕೆ ಬರ್ತಾರೆ. ಅಲ್ಲಿಗೆ ಬಂದಾಗ ಹದಿಹರೆಯವನ್ನು ಮುಗಿಸಿ ಅವರು ಒಂದು ನಮ್ಮಲ್ಲಿ ಅಡಲ್ಟ್ಹುಡ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿಗೆ ಬಂದಾಗ ಸಮಾಜವನ್ನು ಒಂದು ಏಕಮುಖವಾಗಿ ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಹೃದಯ ವೈಶಾಲ್ಯತೆಯನ್ನು ಸೇರಿಸ್ಕೊಂಡು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸರ್. ತುಂಬ ಸಂತೋಷ ಸರ್. ಈಗ ಈ ಅಹಂ ಬಗ್ಗೆನೇ ಬೇರೆ ಬೇರೆ ಜ್ಞಾನಿಗಳು ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಉದಾಹರಣೆಗೆ ನೀವು 10 ಹಲವು ವಿಷಯಗಳನ್ನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರ್ತೀರಿ. ನಿಮ್ಗೆ ಎಷ್ಟು ಗೊತ್ತು ನಾಳೆ ಸಮುದ್ರ ತೀರಕ್ಕೆ ಬನ್ರಿ ಅಂತ ಒಬ್ಬ ಜ್ಞಾನಿ ಹೇಳ್ತಾರಂತೆ, ಇದ್ರ ಬಗ್ಗೆ ವಿವರಣೆ ಹೇಳಿ. ಈಗ ಅವರು ಒಬ್ಬ ಜ್ಞಾನಿಯನ್ನ ಕೇಳ್ತಾರೆ, ನಿಮಗೆ ಏನ್ ತಿಳಿದಿದೆ ಅಂತ ಕೇಳ್ತಾರೆ. ಆಗ ಆ ಜ್ಞಾನಿ ಹೇಳ್ತಾರಂತೆ, ನನಗೆ ತಿಳಿದಿರ್ತಕ್ಕಂಥದ್ದನ್ನ ನಾಳೆ ಸಮುದ್ರ ತೀರಕ್ಕೆ ಬನ್ನಿ, ನಾನು ತಮಗೆ ಹೇಳ್ತೀನಿ ಅಂತ. ಅವರು ನಾಳೆ ದಿವಸ ಸಮುದ್ರ ತೀರಕ್ಕೆ ಹೋಗ್ತಾರೆ. ಆಗ ಜ್ಞಾನಿ ಆ ಸಮುದ್ರ ತೀರದಲ್ಲಿರ್ತಕ್ಕಂಥ ಒಂದು ಹಿಡಿ ಮರಳನ್ನು ತೆಗೆದುಕೊಂಡು, ನೋಡಪ್ಪ ನನಗೆ ಗೊತ್ತಿರೋದಿಷ್ಟು, ಈ ಸಮುದ್ರ ತೀರದಲ್ಲಿ ಇಂಥ ವಿಶಾಲವಾಗಿರ್ತಕ್ಕಂಥ ತೀರದಲ್ಲಿ ಉಳಿದಿರ್ತಕ್ಕಂಥ ಮರಳಿದೆಯಲ್ಲ ಅದಿಷ್ಟು ನನಗೆ ಗೊತ್ತಿಲ್ಲ, ಅದನ್ನು ನಾನು ಕಲಿಬೇಕಪ್ಪ ಅಂತ ಹೇಳ್ತಾರೆ. ಅದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಎಲ್ಲೋ ಒಂದು ಕಡೆ ಬಂದಾಗ ಬುದ್ಧಿವಂತಿಕೆಗೂ ಮತ್ತು ಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಸಾಕ್ರೆಟಿಸ್ ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ಸಾಕ್ರೆಟಿಸ್ನ ಯಾರೋ ಒಬ್ಬ ಪ್ರಶ್ನೆ ಮಾಡ್ತಾನೆ, ನೀವೇನು ಜ್ಞಾನಿಗಳ ಅಂತ ಕೇಳ್ತಾರೆ ಸಾಕ್ರೆಟಿಸ್ನ. ಅವಾಗ ಸಾಕ್ರೆಟಿಸ್ ಬೇರೆಯವರೆಲ್ಲ ಜ್ಞಾನಿಗಳ ಅಂತಂದ್ರೆ ಬಹಳ ಒಂದು ಔಚಿತ್ಯಪೂರ್ವಕವಾಗಿ, ಇಲ್ಲಪ್ಪ ನಾನು ಜ್ಞಾನಿ ಅಂತ ಹೇಳ್ಕೊಳ್ಳಿಕ್ಕಿದ್ದಿಲ್ಲ ಅಂತ ಹೇಳ್ತಾರೆ. ಆದರೆ ಇವನು ನೀವು ಜ್ಞಾನಿನ ಅಂತ ಕೇಳಿದಾಗ ಸಾಕ್ರೆಟಿಸ್ ಹೇಳ್ತಾರಂತೆ, ಹೌದು ನಾನು ಮಹಾನ್ ಜ್ಞಾನಿ ಅಂತ ಹೇಳ್ತಾರಂತೆ. ಅಲ್ಲಿದ್ದವರೆಲ್ಲ ಏನಪ್ಪ ಈ ಸಾಕ್ರೆಟಿಸ್ ಇವರು ನಾನು ಮಹಾನ್ ಜ್ಞಾನಿ ಅಂತ ಹೇಳ್ತಾರಲ್ಲ, ನೀವು ಯಾವ ರೀತಿಯಲ್ಲಿ ನೀವು ಮಹಾನ್ ಜ್ಞಾನಿ ಅಂತ ಹೇಳ್ತಾರೆ. ಆಗ ಸಾಕ್ರೆಟಿಸ್ ಹೇಳ್ತಾರಂತೆ, ನನಗೆ ತಿಳಿದಿರುವುದನ್ನು ಹೊರತುಪಡಿಸಿ ಲಕ್ಷಾಂತರ ಸಾವಿರಾರು ವಿಷಯಗಳ ಬಗ್ಗೆ
ನನಗೇನೂ ತಿಳಿದಿಲ್ಲ ಅಂತಕ್ಕಂಥ ಅರಿವು ನನಗಿದೆ, ಹಾಗಾಗಿ ನನ್ನ ಬಗ್ಗೆ ನಾನು ಮಹಾನ್ ಜ್ಞಾನಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಸಾಕ್ರೆಟಿಸ್ ಅವರು ಹೇಳಿದ್ದಾರೆ. ಅದ್ಭುತವಾಗಿ ಹೇಳ್ತಾರೆ. ಇನ್ನು ಈ ವ್ಯಕ್ತಿತ್ವಕ್ಕೆ ಮಾರಕವಾಗುವಂತಹದ್ದನ್ನ ನಾವು ಅರಿಷಡ್ವರ್ಗಗಳು ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಲ್ಲಿ ಅಹಂ ಅನ್ನೋದು ಬರುತ್ತೆ, ಮತ್ತೆ ಮತ್ಸರ ಅಂತ. ಅಂದ್ರೆ ಈ ಮಾರಕವಾಗುವಂತಹ ಅಂಶಗಳ ಬಗ್ಗೆ ನಾವು ಹೇಗೆ ಗಮನ ನೀಡಬೇಕಾಗ್ತದೆ? ಇವಾಗ ಅದಕ್ಕೆ ನೋಡಿ, ಇವಾಗ ಇದನ್ನ ಹೇಳ್ಬೇಕಂತಂದ್ರೆ ಇವಾಗ ಮಾರಕವಾಗಿರ್ತಕ್ಕಂಥದ್ದು ಈ ಅರಿಷಡ್ವರ್ಗಗಳೇ ಬೇಡ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ವ್ಯವಸ್ಥೆ ಇದೆ. ಆದ್ರೆ ಈ ಅರಿಷಡ್ವರ್ಗಗಳೇ ಬೇಡ ಅಂತ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ಏನೂ ಸಾಧಿಸ್ಲಿಕ್ಕಾಗೋದಿಲ್ಲ. ಕಾಮ ಅಂದ್ರೆ ಆಸೆ ಇಲ್ಲದೆ ಹೋದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದನ್ನ ಅತಿ ಆಸೆಯೇ ಅಥವಾ ದುರಾಸೆಯೇ ದುಃಖಕ್ಕೆ ಮೂಲ ಅಂತ ಬದಲಾಯಿಸ್ಕೊಳ್ಬೇಕಾಗಿರ್ತಕ್ಕಂಥ ದಿನಗಳು ಇವು. ಆ ಅತಿ ಆಸೆ ಪಟ್ಟರೆ ಮಾತ್ರ ಅದು. ಹಾಗಾಗಿ ಈ ಅರಿಷಡ್ವರ್ಗಗಳನ್ನ ಯಾವ ರೀತಿಯಾಗಿ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಹೇಳ್ತಾನಂತೆ, DVG ಅವರು ಒಂದ್ ಕಡೆ ಹೇಳ್ತಾರೆ, ಬಿತ್ತಿದ ಬೀಜ ಮೊಳಕೆ ಬರುವಾಗ ತಮಟೆ ಬಾರಿಸಿ ಯಾರೂ ಸಡಗರ ಪಡುವುದಿಲ್ಲ, ಅದು ದೊಡ್ಡದಾಗಿ ಫಲ ಬಿಡುವಾಗ ಯಾರೂ ತುತ್ತೂರಿ ಊದಿ ಸಂಭ್ರಮಿಸುವುದಿಲ್ಲ. ಅದೇ ರೀತಿ ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರರು ಹುಟ್ಟುವಾಗಲೂ ಸಹ ಯಾರೂ ಸದ್ದು ಗದ್ದಲವೆಬ್ಬಿಸುವುದಿಲ್ಲ. ಆದರೆ ಮನುಷ್ಯನಾದ ನೀನು ನಿನ್ನ ತುಟಿಗಳನ್ನು ಮುಚ್ಚಿಕೊಂಡು ಸಾಧನ ಪಥದಲ್ಲಿ ನಡೆ ಅಂತ. ಅಂದ್ರೆ ನೀನೇನು ಮಾಡಿದ್ಯಾ ಅಂತಕ್ಕಂಥದನ್ನ ಅದನ್ನೇ ತಮಟೆ ಬಾರಿಸ್ಕೊಂಡು ಪ್ರತಿ ಸಲನು ನಾನೇ ನನ್ನಿಂದನೇ ಅಂತ ಹೇಳ್ದೇನೆ ನಿನ್ನ ಸಾಧನೆಯಲ್ಲಿ ನೀನು ತೊಡಕೊಳ್ಳಪ್ಪ. ಯಾಕೆಂದ್ರೆ ಒಂದು ಲ್ಯಾಂಪ್ ಅಥವಾ ಒಂದು ದೀಪ ತಾನು ಏನು ಮಾಡಿದೆ ಅಂತ ಅದನ್ನ ಹೇಳ್ಕೊಂಡು ಹೋಗಲ್ಲ. ಆ ದೀಪ ಅಲ್ಲಿ ಹಾಕಿದ್ರೆ ಕತ್ತಲೆಯಲ್ಲಿ ಬೆಳಕನ್ನು ನೀಡುವಂತೆ ಸಾಧನೆಯಲ್ಲಿರ್ತಕ್ಕಂಥವ್ರು ತಮ್ಮ ಕೆಲಸದ ಮುಖಾಂತರ ಜನ ಅವರನ್ನು ಗುರುತಿಡಿಯೋ ರೀತಿಯಲ್ಲಿ ನಡ್ಕೊಳ್ತಾರೆ ಹೊರತು ತಮ್ಮ ಸಾಧನೆಯನ್ನ ತಮಟೆ ಬಾರಿಸ್ಕೊಂಡು ಹೋಗಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ನಮ್ಮ ಕಾರ್ಯಕ್ರಮದ ಹೆಸರು ವ್ಯಕ್ತಿತ್ವ ದರ್ಪಣ. ನಾ ಆರಂಭದಲ್ಲೂ ಕೂಡ ಈ ಕನ್ನಡಿ ಹಿಡಿದ ಹಾಗೆ ನಮ್ಮ ವ್ಯಕ್ತಿತ್ವವನ್ನ ನೋಡ್ಕೊಳ್ಬೇಕು ಅಂತ. ಅಂದ್ರೆ ಆ ನೋಡ್ಕೊಳ್ಳಬೇಕಾದ್ರೆ ಆ ನೋಡಿಕೊಳ್ಳುವಿಕೆ ಯಾವ ರೀತಿ ಇರಬೇಕು? ಈಗ ಅದರಲ್ಲಿ ನಾವು ಮತ್ತೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಇವಾಗ ಬೆಕ್ಕು ಕನ್ನಡಿಲಿ ನೋಡ್ಕೊಂಡಾಗ ಅದು ಬೆಕ್ಕಾಗಿ ಕಾಣಿಸುತ್ತೆ, ಸಿಂಹವಾಗಿ ಕಾಣಿಸುತ್ತೆ. ಇದನ್ನ ನಾವು ಆತ್ಮವಿಶ್ವಾಸ ಅಂತ ಹೇಳ್ಬೋದು. ಆಮೇಲೆ ಈಗ ಸಿಂಹ ಕನ್ನಡಿಲಿ ನೋಡ್ಕೊಂಡಾಗ ಅದು ತನ್ನನ್ನು ತಾನು ಬೆಕ್ಕಾಗಿ ನೋಡ್ಕೊಳ್ಳುತ್ತೆ ಅಂದಾಗ ಅದನ್ನ ನಾವು ಕೀಳರಿಮೆ ಅಂತ ಹೇಳ್ಬೋದು. ಅಂದ್ರೆ ಆತ್ಮವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳ್ಬೋದು. ಅದೇ ಬೆಕ್ಕು ಕನ್ನಡಿಲಿ ನೋಡ್ಕೊಂಡಾಗ ನಾನೇ ಸಿಂಹ ಅನ್ಕೊಳ್ಳುತ್ತೆ. ಇದನ್ನ ನಾವು ಅಹಂಕಾರ ಅಥವಾ ದುರಹಂಕಾರ ಅಂತ ಹೇಳ್ಬೋದು. ಸ್ವಾಮಿ, ನಾನು ಬೆಕ್ಕಾಗಿದ್ದೀನಿ ಅಂದ್ರೆ ನಾನು ಬೆಕ್ಕಿನ ಥರ ಜೀವನ ಮಾಡಿದ್ರೆ ಸಮಾಜದಲ್ಲಿ ನನಗೆ ಯಾವುದೇ ವಿಧವಾದಂಥ ತೊಂದರೆಗಳು ಆಗೋದಿಲ್ಲ. ಆದರೆ ನಾನು ಬೆಕ್ಕಾಗಿ ನಾನು ಸಿಂಹ ಅಂತಕ್ಕಂಥ ಒಂದು ಭ್ರಮಾಧೀನವಾಗಿರ್ತಕ್ಕಂಥ ಮನಸ್ಥಿತಿಯಲ್ಲಿ ನಾನೇನಾದ್ರು ಜೀವನ ಮಾಡ್ಲಿಕ್ಕೆ ಹೋದ್ರೆ ಜನ ಅದನ್ನ ಬೆಕ್ಕು ಅಂತ ಗೊತ್ತಿರುತ್ತೆ, ಸಿಂಹ ಅಂತ ಯಾರು ಒಪ್ಕೊಳ್ಳಲ್ಲ. ಆಗ ಆ ಭ್ರಮೆ ತಾವಾಗಲೇ ಚಿತ್ರದ ಪ್ರಕಾರ ಟುಸ್ ಅಂತ ಯಾವ ರೀತಿ ದುರಹಂಕಾರದ ಬಲೂನ್ ಒಡೆದೋಗುತ್ತೋ ಆ ರೀತಿಯಾಗಿ ಒಡೆದೋಗುತ್ತೆ. ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡಿಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅಂದ್ರೆ ಅದನ್ನ ಕೇಳ್ತಾರೆ. ಇವಾಗ ನಾವು ಕನ್ನಡಿಯಲ್ಲಿ ನೋಡ್ತಾ ಇರುವಾಗ ಆಮ್ ಐ ಸ್ಮಾರ್ಟ್ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಅದು ಬಹಳಷ್ಟು ಚಲನಚಿತ್ರಗಳಲ್ಲೂ ಅದು ತೋರಿಸ್ತಾರೆ. ಆಮ್ ಐ ಸ್ಮಾರ್ಟ್ ಅಂತ ಹೇಳಿ. ಆಮ್ ಐ ಸ್ಮಾರ್ಟ್? ಎಸ್, ಐ ಆಮ್ ಸ್ಮಾರ್ಟ್ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಆಗುತ್ತೆ. ಎಸ್, ಐ ಆಮ್ ದಿ ಸ್ಮಾರ್ಟೆಸ್ಟ್ ಅಂತಕ್ಕಂಥದ್ದು ಅಹಂಕಾರ ಆಗುತ್ತೆ. ಎಸ್, ಐ ಓನ್ಲಿ ದ ಸ್ಮಾರ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು ದುರಹಂಕಾರ ಆಗುತ್ತೆ. ಹಾಗಾಗಿ ಬೇರೆಯವ್ರ ಸ್ಮಾರ್ಟ್ನೆಸ್ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಹೃದಯ ವೈಶಾಲ್ಯತೆ ಬೆಳೆಸ್ಕೊಂಡ್ರೆ, ಪ್ರೀತಿಯನ್ನು ನಾವು ಬಿಂಬಿಸಿದ್ರೆ ಅದೇ ಜೀವನದ ಒಂದು ಅತ್ಯಂತ ಸುಂದರ ಕ್ಷಣ ಅಂತಕ್ಕಂಥದ್ದನ್ನ ಪ್ರತಿಯೊಂದರಲ್ಲೂ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿ ವಿವರಣೆಯನ್ನ ನೀಡಿದ್ರಿ ಸರ್. ಮಂಜುನಾಥ್ ಅವರು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ, ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಜೆ ಪಿ ಸರ್, ನಾವು ಮೈಸೂರಿನ ಮಾತಾಡ್ತಾ ಇದ್ದೀವಿ. ಗೊತ್ತಾಯ್ತು, ತಿಳಿಸಿ ಪ್ರಶ್ನೆ ಕೇಳಿ. ಸರ್, ಈಗ ಒಬ್ಬ ಮನುಷ್ಯನಲ್ಲಿ 4 ತರ ವ್ಯಕ್ತಿತ್ವ ಇರುತ್ತೆ ಅಂತ ನಮಗೂ ಗೊತ್ತು ಸರ್. ಅದು ಒಂದು ಹೇಳಿ. ಬುದ್ಧಿ ಮತ್ತೆ ಚಿತ್ತ, ಮನಸ್ಸು ಮತ್ತೆ ಅಹಂ. ಆ ಪೂರ್ತಿನೂ ಮನುಷ್ಯನಲ್ಲಿ ಇರ್ಲೇಬೇಕು ಸರ್. ಯಾವ್ದು ಇಲ್ದಿದ್ರೆ ಇರಕ್ಕಾಗಲ್ಲ ಸರ್. ಸೊ ನೀವು ಎಲ್ಲದು ಇರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಸರ್. ಅದು ಎಲ್ಲ ಇರ್ಬೇಕು. ಯಾವ್ದು ಇಲ್ದಿದ್ರೆ ಏನಾಗುತ್ತೆ ತೊಂದ್ರೆ ನಮ್ಗೆ. ಅದನ್ನೇ ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಆರಂಭದಲ್ಲೇ ಮಾಡಿದ್ರು ಡಾಕ್ಟರ್ ವಿಶ್ವನಾಥ್ ಅವರು. ಎಷ್ಟು ಮಟ್ಟಿಗಿರಬೇಕು, ಪ್ರಮಾಣ ಇರಬೇಕು ಅನ್ನೋದನ್ನ ನಾವು ಗಮನ ಕೊಡಬೇಕು ಅಂತ ಮತ್ತಷ್ಟು ವಿವರಣೆ ನೀಡಿ ಸರ್.
ಈಗ ಅವರು ಮಂಜುನಾಥ್ ಅವ್ರು ಹೇಳಿದಾಗೆ ಅದನ್ನ ಎಲ್ಲ ಇರಬೇಕು, ಹೌದು ಎಲ್ಲಾನು ಇರಬೇಕು. ಇವಾಗ ನಮಗೆ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದಾಗೆ ನಾವು ಊಟ ಮಾಡುವಾಗ ಉಪ್ಪು ಬೇಕಾಗ್ತದೆ. ಆ ಉಪ್ಪು ಅಡಿಗೆಗೆ ಎಷ್ಟು ಬೇಕೋ ಅಷ್ಟಿದ್ರೆ ಮಾತ್ರ ಅದು ಉಪ್ಪಿನ ರುಚಿ ಬರುತ್ತೆ. ಅದು ಜಾಸ್ತಿ ಆದ್ರೆ ಊಟದಲ್ಲಿ ಸಾಂಬಾರಾಗ್ಲಿ ಇನ್ನೊಂದಾಗ್ಲಿ ಕೆಟ್ಟೋಗುತ್ತೆ, ಯಾರು ಊಟ ಮಾಡಲ್ಲ. ಅದು ಕಡಿಮೆ ಆದ್ರೆ ಕೂಡ ಅದಿಲ್ಲ ಅಂತಾರೆ. ಒಂದೊಂದೇ ಸಲ ಆ ಅಹಂ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ. ಯಾಕೆಂದರೆ ಉಪ್ಪನ್ನು ಮೇಲ್ಗಡೆ ಬಡಿಸ್ಕೊಂಡು ಊಟ ಮಾಡ್ಬೋದು, ಆದರೆ ಅದು ಉಪ್ಪು ಜಾಸ್ತಿ ಆಗಿಬಿಟ್ಟಾಗ ಆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವು 4 ಇರಬೇಕು. ನಾವು ಬದುಕಲಿಕ್ಕೆ ನಮಗೆ ಉಪ್ಪಿನ ಅವಶ್ಯಕತೆ ಇರೋಷ್ಟು ನಮ್ಮ ಜೀವನದಲ್ಲಿ ಅಹಂ ಇಟ್ಕೋಬೇಕು, ಆದರೆ ದುರಹಂಕಾರವನ್ನು ಮಾತ್ರ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವು ಮಾತನಾಡ್ತಾ ಹೇಳಿದ್ವಿ, ಅಹಂಕಾರ ತುಂಬ ಜಾಸ್ತಿ ಆದರೆ ಬೆಲೂನ್ನಲ್ಲಿ ಒಳಗಡೆ ಗಾಳಿ ಜಾಸ್ತಿ ಆದಂಗೆ ಆಗತ್ತೆ ಅಂತ. ಆದರೆ ಆ ಗಾಳಿ ಜಾಸ್ತಿ ಹೊತ್ತು ಇರೋದಿಲ್ಲ ಅದು ಬೆಲೂನ್ನಲ್ಲಿ ಅಲ್ವಾ? ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಇವಾಗ ನಾವು ಏನು ಅಂತಂದ್ರೆ ಅಹಂಕಾರ ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಇವಾಗ ಜೀವನದಲ್ಲಿ ಒಂದೇ ಒಂದು ಪದವನ್ನು ಉಪಯೋಗಿಸ್ತೀವಿ, ಏರಿಳಿತ ಅಂತ ಪದ. ಹೌದು, ಏರಿದ್ದು ಇಳಿಲೇಬೇಕು. ಇವಾಗ ನೋಡಿ, ಪ್ರಕೃತಿಗೆ ಯಾಕಪ್ಪ ಅಂತಂದ್ರೆ ಭೂಮಿಯ ಅಯಸ್ಕಾಂತ ಗುಣ ಅಂತ ಹೇಳ್ತೀವಿ, ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಇದರ ಸರಳ ಅರ್ಥವನ್ನ ನಾವು ಅಹಂಕಾರದಲ್ಲಿ, ಈ ಅಹಂಕಾರದ ಬೆಲೂನಿಗೂ ಕೂಡ ಅಳವಡಿಸ್ಕೊಂಡ್ಬಿಟ್ರೆ, ನೀವು ಎಷ್ಟೇ ಒಂದು ಮೇಲೆ ಸಾಧನೆ ಮಾಡಿ ನೀವು ಏರಿದ್ರು ಕೂಡ ನೀವು ಕೆಳಗಡೆ ಇಳಿದ ರೀತಿನಲ್ಲಿ ಇದ್ದಾಗ ಮಾತ್ರ ನಿಮ್ಮ ಸಾಧನೆಗೆ ಒಂದು ಗೌರವ, ಕೇವಲ ಗೌರವ ಅಲ್ಲ, ಗೌರವದ ಜೊತೆ ಪ್ರೀತಿ ಸಿಗುತ್ತೆ. ಪ್ರೀತಿ ಒಂದೇನೆ ಬಹಳ ಬಹಳ ಅತ್ಯವಶ್ಯಕವಾಗಿ ಇವತ್ತು ಒಂದು ಸಂಸಾರ ಆಗಿರ್ಬೋದು, ಒಬ್ಬ ಸಣ್ಣ ಮಕ್ಕಳಾಗಿರ್ಬೋದು, ಅಥವಾ ಮಧ್ಯವಯಸ್ಕರಾಗಿರ್ಬೋದು, ಅಥವಾ ಹಿರಿಯರಾಗಿರ್ಬೋದು, ಇವರಿಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ನಾನು ಅನ್ನುವಂಥದ್ದು, ಅನ್ನುವಂಥದ್ದು, ವಾಂಟ್ ಅನ್ನೋದು, ನಾವು ಬಯಸೋವಂಥದ್ದು, ಮತ್ತೆ ಈ ಸಂತೋಷ, ಇದಕ್ಕೆ ಹೇಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ? ಇವಾಗ ಯಾರೋ ಒಬ್ರು ಕೇಳಿದ್ರಂತೆ, ನಿನ್ಗೇನಪ್ಪ ಬೇಕು ಜೀವನದಲ್ಲಿ? ನನಗೇನು ಇಲ್ಲ, ಜೀವನದಲ್ಲಿ ಎಲ್ಲ ಆಗೋಗಿದೆ ಅಂತ, ಒಂದೇ ಒಂದು ಬೇಕು. ಏನ್ ಬೇಕು? ಐ ವಾಂಟ್ ಹ್ಯಾಪಿನೆಸ್ ಅಂದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಐ ಅಂತಕ್ಕಂಥದ್ದೇ ನಿನ್ನ ಅಹಂಕಾರ, ದಟ್ ಈಸ್ ಈಗೋ. ವಾಂಟ್ ಅಂತಕ್ಕಂಥದ್ದು ಡಿಸೈರ್, ನಿನ್ನ ಆಸೆ. ಹ್ಯಾಪಿನೆಸ್ ಅನ್ನೋದು ಔಟ್ಕಮ್. ನಿನಗೆ ಅಹಂಕಾರ ಅಥವಾ ದುರಹಂಕಾರವನ್ನ ಇಟ್ಕೊಂಡು ಆಸೆ ಪಟ್ಟಾಗ ಈ ಸಂತೋಷ ಅನ್ನೋದು ಸಿಗದಿಲ್ಲ ಅಂತಕ್ಕಂಥದ್ದನ್ನ ಹೇಳುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಒಂದು ಮರಿ ಸೊಳ್ಳೆ ಮೊದಲನೇ ಸಲ ಹಾರಾಟ ಮಾಡಕ್ ಹೊರಗಡೆ ಹೋಗ್ತದೆ. ಆ ಮರಿ ಸೊಳ್ಳೆ ಹಾರಾಟ ಮಾಡ್ಕೊಂಡು ಬಂದಾಗ ಅದ್ರ ತಂದೆ ಸೊಳ್ಳೆ ಕೇಳುತ್ತಂತೆ, ಏನಪ್ಪ ನಿನಗೆ ಹೇಗಿತ್ತು, ಹೇಗನ್ಸ್ತು ಅಂತ. ಆಗ ಮರಿ ಸೊಳ್ಳೆ ಹೇಳ್ತದಂತೆ, ಅದ್ಭುತವಾಗಿತ್ತು, ನಾನು ಹೋದ ಕಡೆ ಎಲ್ಲ ಮನುಷ್ಯರು ನನಗೆ ಚಪ್ಪಾಳೆ ಹೊಡಿತಿದ್ರು ಅಂತ. ಅಂತಂದ್ರೆ ಈ ಐ ಅಂತಕ್ಕಂಥದನ್ನ, ನಾನು ಅಂತಕ್ಕಂಥ ದುರಹಂಕಾರ ಏನಾಗುತ್ತೆ, ಅವರು ಆ ಸೊಳ್ಳೆನ ಸಾಯಿಸ್ಲಿಕ್ಕೆ ಹೊಡಿತಕ್ಕಂಥ ಚಪ್ಪಾಳೆನ ನಾನು ಹೋದಾಗೆಲ್ಲ ಜನ ನನ್ನ ಚಪ್ಪಾಳೆ ಹೊಡೆದು ಸ್ವೀಕರಿಸ್ತಿದ್ರು ಅಂತಕ್ಕಂಥ ಭ್ರಮೆಗೆ ಬೀಳ್ತಕ್ಕಂಥ ಒಂದು ಸಂದರ್ಭ ಇದಾಗ್ತದೆ. ಇದ್ರ ಜೊತೆಗೆ ನನಗೆ ಒಂದು ಈ ತಮಾಷೆಯುಕ್ತವಾಗಿ ನಾವು ಅಹಂಕಾರವನ್ನ ನೋಡ್ಬೇಕಾದ್ರೆ ಅಥವಾ ದುರಹಂಕಾರವನ್ನ ನೋಡ್ಬೇಕಾದ್ರೆ ಹೇಗಿರುತ್ತೆ ಅಂತಂದ್ರೆ, ಇವಾಗ ಒಂದು ಮನೆಯಲ್ಲಿ ಗಂಡ ಆ ಒಂದು ಹಿಟ್ ಅಂತ ಬರುತ್ತಲ್ಲ, ಈ ಜಿರ್ಲೆ ಸಾಯಿಸ್ತಕ್ಕಂಥ ಔಷಧಿ, ಆ ಹಿಟ್ ಹಿಡ್ಕೊಂಡು ಒಂದು ಜಿರ್ಲೆಗೆ ಹೊಡೆಯಕ್ಕೆ ಹೋಗ್ತಾನೆ. ಆಗ ಆ ಜಿರ್ಲೆ ಮಾತಾಡುತ್ತೆ, ಸ್ವಲ್ಪ ಇರಪ್ಪ ಅಂತ. ಇವನಿಗೆ ಬಹಳ ಆಶ್ಚರ್ಯ ಆಗುತ್ತೆ, ಏನಪ್ಪ ಜಿರ್ಲೆ ಮಾತಾಡ್ತಿದೆ ಅಂತ, ಏನು ಹೇಳು ಅಂತಾನೆ. ನಿನಗೆ ನನ್ನ ಮೇಲೆ ಅತೀವವಾಗಿರ್ತಕ್ಕಂಥ ಹೊಟ್ಟೆ ಕಿಚ್ಚು ಅಂತ. ಇವನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಅಂತ ಕೇಳ್ತಾನೆ. ನಿನ್ನ ಹೆಂಡತಿ ನನಗೆ ಹೆದರ್ತಾಳೆ, ಆದ್ರೆ ನಿನಗೆ ಹೆದರಲ್ಲ ಅಂತ ನೀನು ಆ ಹೊಟ್ಟೆ ಕಿಚ್ಚಿಗೋಸ್ಕರ ನನ್ನ ಸಾಯಿಸ್ತಾ ಇದೀಯಾ, ಆ ಹೊಟ್ಟೆ ಕಿಚ್ಚು ಬಿಡು ನೀನು ಅಂತ ಹೇಳಿ ಅದು ಹೇಳುತ್ತಂತೆ. ಅವನಿಂಗೆ ಅನ್ನ ಅಷ್ಟರೊಳಗೆ ಆ ಜಿರ್ಲೆ ಪುರ್ರಂತ ಹಾರೋಗುತ್ತಂತೆ. ಅಂದ್ರೆ ಏನಾಗಿದೆ, ಅಹಂಕಾರದಲ್ಲೂ ಕೂಡ ನಾವು ಈ ಒಂದು ಹಾಸ್ಯವನ್ನ ನೋಡ್ಬೋದು ಅಂತಂದ್ರೆ, ಅದು ಯಾವ ರೀತಿಯಾಗಿ ಅಂತಂದ್ರೆ ಬಹಳಷ್ಟು ಸರಳವಾಗಿ ಸ್ನೇಹಿತರೆ, ಈ ಒಂದು ಹೊಟ್ಟೆ ಕಿಚ್ಚಿನ ಕಾರಣದಿಂದ ಅಹಂಕಾರ ಬರ್ತದೆ ಅಂತಕ್ಕಂಥದನ್ನ ಬಹಳಷ್ಟು ಸಲ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಅವನಿಗಿಂತ ನಾನು ಹೆಚ್ಚು ಅಂತಕ್ಕಂಥದ್ದು ಅಹಂಕಾರಕ್ಕೆ ಕಾರಣ ಆಗ್ತದೆ. ಹೌದು, ಅವನನ್ನ ಮೀರಬೇಕು, ಅವನು ಏನು ಮಾಡಿದ್ದ, ಅವನೇನು ಮಹಾ ಅಂತಕ್ಕಂಥದ್ರಲ್ಲಿ ಆ ಹೊಟ್ಟೆ ಕಿಚ್ಚು ಮೀರಿದ್ದು ಬಂದಿರ್ತಕ್ಕಂಥದನ್ನ ಅಹಂಕಾರ ಅಂತಕ್ಕಂಥದ್ದು ಬರುತ್ತೆ. ಅದನ್ನ ನಾವು ಮಾಡಿದಾಗ ಈ ಐ ಇಸ್ ದಿ, ಅದಕ್ಕೆ ನಾವು ಹೇಳ್ತೀವಿ, ಅದನ್ನ ನಾವು ಒಂದ್ ಕಡೆ ಹೇಳ್ತಾ ಇರ್ತೀನಿ, ಐ ಇಸ್ ದಿ ಟ್ರಾಜಿಡಿ ಆಫ್ ಲೈಫ್. ನಾನು ಅಂತಕ್ಕಂಥದ್ದು ಜೀವನದ ದುರಂತ. ಅಂದ್ರೆ ನಾನೇ ಅಹಂಕಾರ ಅಥವಾ ದುರಹಂಕಾರ, ನಾನೇ ಅಂತಂದ್ರೆ ಜೀವನದಲ್ಲಿ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಯು ಈಸ್ ದ ಕಾಮಿಡಿ ಆಫ್ ಲೈಫ್. ನೀನು ಅಂತಕ್ಕಂಥದ್ದು ಒಂದು ಜೀವನದಲ್ಲಿ ಆಗ್ತಕ್ಕಂಥ ಒಂದು ತಮಾಷೆ. ಬರೀ ನೀನೇ ಅಂತಂದ್ರೆ ಜೀವನ ಮಾಡ್ಲಿಕ್ಕೆ ಆಗಲ್ಲ.
ವಿ ಇಸ್ ದ ರೆಮಿಡಿ ಫಾರ್ ಲೈಫ್. ನಾನು ನೀನು ನಾವು ನೀವು ಎಲ್ಲರೂ ಅಂದ್ರೆ ಜೀವನಕ್ಕೆ ಒಂದು ಪರಿಹಾರವನ್ನ ಸೂಚಿಸ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ಮಾರ್ಗ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಲೀವ್ ಅಂಡ್ ಲೆಟ್ ಡೈ, ಲೆಟ್ ಲೀವ್ ಅಂಡ್ ಡೈ ಅನ್ನೋದಕ್ಕಿಂತಾನು ಲೀವ್ ಅಂಡ್ ಲೆಟ್ ಲೀವ್ ಅಂತಕ್ಕಂಥದನ್ನ ಮಾಡಬಹುದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಚೆನ್ನಾಗಿ ಇದನ್ನ ತಿಳಿಸಿದ್ರಿ. ಉಷಾ ಅವರು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಉಷಾ ಮೇಡಮ್ ನಮಸ್ತೆ. ನಮಸ್ಕಾರ. ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ನಾವು ಎಷ್ಟೇ ದುಡ್ಡು ಕೊಟ್ರು ಇಂಥ ಕಾರ್ಯಕ್ರಮ ಸಿಗಲ್ಲ. ಬರೋ ಅತಿಥಿಗಳಂತೂ ಒಬ್ರಿಗಿಂತ ಒಬ್ರು ಮೀಸಲಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈ ಕಾರ್ಯಕ್ರಮ ಮುಗಿದು ನಾವು ಇದೇ ಗುಂಪಿನಲ್ಲಿ ಇರ್ತೀವಿ. ತುಂಬಾ ಸಂತೋಷ. ಚೆನ್ನಾಗಿದೆ ಈ ಕಾರ್ಯಕ್ರಮ, ಎಂಟು ಮಾಡ್ಲೇಬೇಡಿ, ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ತಿಳ್ಕೊಳಕ್ಕೂ ಅನುಕೂಲ ಆಗಿದೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ವಿದ್ಯಾ ವಿನಯ ಭೂಷಣ ಅಂತಾರೆ. ಈಗ ಅಹಂಕಾರವೇ ತುಂಬಿದ ಕೊಡಕ್ಕೆ ಭೂಷಣ ಅನ್ನೋ ತರ ಆಗಿದೆ. ನಾವು ಒಳ್ಳೊಳ್ಳೆ ಡಾಕ್ಟರ್ ಹತ್ರ ಹೋಗ್ತೀವಿ, ಯಾಕೆ ಏನು ಎತ್ತ ಅಂದ್ರೆ ಅವ್ರು ಮಾತಾಡಿದ್ರೆ ಇವರೆಲ್ಲ ಅಲ್ಪರು, ಏನ್ ಇವ್ರು ಹೇಳುದು ಅನ್ನೋ ತರ ನಡ್ಕೋತಾರೆ. ಅಷ್ಟೊಂದು ಪದವಿ ಪಡೆದು ನಾವು ಒಂದು ಒಳ್ಳೆ ಹುದ್ದೆಲಿ ಇರ್ತಾರೆ. ನಾವು ಜಾಸ್ತಿ ದುಡ್ಡು ಕೊಟ್ಟಂತ ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತಾಡ್ದೇನೆ ಇದು ಅಂತಲ್ಲ. ಇಂತಹ ಆಮೇಲೆ ಇಂಥವ್ರಿಗೆ ಬೇಕಾ? ಈ ಅಹಂಕಾರನೆಲ್ಲ ಮಾಡಿರೋರು ನಾವೇ ಅವ್ರಿಗೆ ಆತರ ಎತ್ತರದಲ್ಲಿ ಕೂರ್ಸಿದ್ದು. ಇವಂತ ಅಹಂಕಾರೆಲ್ಲ ಇದ್ರೆ ಇವ್ರು ಹೆಂಗೆ ಉನ್ನತ ಸ್ಥಾನದಲ್ಲಿ ಇರಕ್ ಸಾಧ್ಯ ಸರ್? ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ. ಇವಾಗ ಉಷಾ ಅವ್ರು ಕೇಳಿರ್ತಕ್ಕಂಥದ್ದು ನೋಡಿ, ಅದಕ್ಕೆ ಈಗ ಬಹಳ ಮುಖ್ಯವಾಗಿ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ತಾಮಸಿಕವಾಗಿರ್ತಕ್ಕಂಥ ಗುಣ ಇರುತ್ತೆ, ರಾಜಸಿಕವಾಗಿರ್ತಕ್ಕಂಥ ಗುಣ ಇರುತ್ತೆ, ಸಾತ್ವಿಕವಾಗಿರ್ತಕ್ಕಂಥ ಗುಣ ಇರುತ್ತೆ. ಈ ಮೂರೂ ಕೂಡ ಇರ್ತಕ್ಕಂಥದನ್ನ ಯಾವಾಗ ಅವರು ತಾಮಸಿಕತೆ ಉಪಯೋಗಿಸ್ಕೋಬೇಕು ಅಥವಾ ಸಾತ್ವಿಕತೆ ಉಪಯೋಗಿಸ್ಕೋಬೇಕು ಅಂತ ವ್ಯತ್ಯಾಸವನ್ನ ತಮ್ಮೊಳಗೆ, ತಮ್ಮ ಆತ್ಮದೊಳಗೆ ತಮ್ಮ ಅರಿವೇ ಆಗದೇ ಇದ್ದಾಗ ಇಂತಹ ಒಂದು ಘಟನೆಗಳು ನಡೀತವೆ. ಅದು ಅವ್ರು ಹೇಳಿದಾಗೆ ಈಗ ಹೆಚ್ಚಾಗಿ ನಡೀತಾ ಇದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ನಾವು ಶ್ರೀಕೃಷ್ಣ ಹೇಳ್ದಂಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ದಾಗೆ ನಿನ್ನ ಕರ್ಮಗಳನ್ನ ಮಾಡು, ಅದರ ಫಲಾಫಲಗಳನ್ನ ಅಪೇಕ್ಷೆ ಪಟ್ಟು ನೀನು ಎಲ್ಲೋ ಒಂದು ಕಡೆ ನಿನ್ನನ್ನು ನೀನು ಇದನ್ನ ಮಾಡ್ಕೊಳ್ಬೇಡ ಅಂತ ಹೇಳ್ತದೆ. ಅದನ್ನ ಮುಂದುವರಿದಂತೆ ನಾವು ಏನು ಹೇಳಬೇಕು ಅಂತಂದ್ರೆ, ಇವತ್ತು ಕರ್ಮವನ್ನ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸವನ್ನ ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಏನಿದು ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ ಅಂದ್ರೆ ಬಹಳಷ್ಟು ಜನ, ನಾನು ವೈದ್ಯರು ಅಂತ ಅವ್ರು ಹೇಳಿದ ಉದಾಹರಣೆಗೆ ಹೇಳ್ತಾ ಇಲ್ಲ, ಬಹಳಷ್ಟು ಜನ ವೃತ್ತಿಪರರು ಈ ಸಕಾಮ ಕರ್ಮ ಅಂತಂದ್ರೆ ತಮ್ಮ ಕರ್ಮದಲ್ಲಿ, ಸಕಾಮ ಕರ್ಮ ಅಂದ್ರೆ ಅಟ್ಯಾಚ್ಡ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನ. ಈ ಸಕಾಮ ಕರ್ಮದಲ್ಲಿ ಅಟ್ಯಾಚ್ಡ್ ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಅಂದ್ರೆ ಅರ್ಥ ಅಷ್ಟೇ, ಸಕಾಮ ಕರ್ಮದಲ್ಲಿ ಕೇವಲ ವ್ಯಾಪಾರಿ ಮನೋವೃತ್ತಿಯನ್ನ ಮಾತ್ರ ಗುರುತಿಸ್ಕೊಂಡು ತಮ್ಮ ಕರ್ಮವನ್ನು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಮಾತ್ರ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಆಗಲ್ಲ. ಅದು ಲೌಕಿಕವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿಕ್ಕೆ ಸಕಾಮ ಕರ್ಮ ಒಂದು ಅನುಕೂಲ ಮಾಡಿಕೊಡ್ತದೆ ಅಷ್ಟೇ ಹೊರತು ಉಳಿದಿದ್ದಕ್ಕೆ ಅನುಕೂಲ ಮಾಡಿಕೊಡಲ್ಲ. ಹಾಗಾಗಿ ಪ್ರತಿ ಮನುಷ್ಯನೂ ಕೂಡ ನಿಷ್ಕಾಮ ಕರ್ಮದ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದೇನಪ್ಪಾ ಅಂದ್ರೆ ನಿಷ್ಕಾಮ ಕರ್ಮ ಅಂತಂದ್ರೆ, ನಿನ್ನ ಕರ್ಮದಲ್ಲಿ ಒಂದು ಪೂಜ್ಯತಾ ಭಾವವನ್ನ ಬೆಳೆಸ್ಕೋ. ನೀನು ಪೂಜೆ ಮಾಡುವಾಗ ಯಾವ ರೀತಿಯಲ್ಲಿ ನಿನ್ನ ಕರ್ಮವನ್ನ ಮಾಡ್ತೀಯೋ ಆ ರೀತಿ ಅಂದ್ರೆ ನಿನ್ನನ್ನ ನೀನು ಅದರಲ್ಲಿ ಮಿಳಿತಗೊಳಿಸ್ಕೋ. ಆದ್ರೆ ಅದರಿಂದ ಪ್ರತಿಫಲಾಕ್ಷೆ ಪೂಜೆಯ ನಂತರ ಔಟ್ಕಮ್ ಬಗ್ಗೆ ನೀನು ಯೋಚನೆ ಮಾಡಬೇಡ. ಒಟ್ಟಾರೆ ಅಲ್ಲಿ ತೊಡಗಿಸಿಕೊಳ್ಳುವಿಕೆ ಅನ್ನೋದು ತುಂಬಾ ಮಹತ್ವವನ್ನ ಬೀರುತ್ತೆ. ಉಷಾ ಅವ್ರಿಗೆ ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಐನ್ಸ್ಟೀನ್ ಅವರೊಂದು ಮಾತಿದೆ, ಏನಂದ್ರೆ ಮೋರ್ ದ ನಾಲೆಡ್ಜ್ ಲೆಸ್ಸರ್ ದ ಈಗೋ ಅಂತ. ಅದು ಹಾಗಿರ್ಬೇಕು. ಅಂದ್ರೆ ಅಲ್ಲೆಲ್ಲೋ ಪದವಿ ಬಂದಿರಬಹುದು, ಆದ್ರೆ ಜ್ಞಾನವಂತ ಅಥವಾ ವಿವೇಕಯುತವಾದಂತಹ ಒಬ್ಬ ವ್ಯಕ್ತಿ ಆಗಿಲ್ದೇ ಇರಬಹುದು. ಲೆಸ್ಸರ್ ದಿ ನಾಲೆಡ್ಜ್ ಮೋರ್ ದ ಈಗೋ ಅಂತ ಅಲ್ವೇ? ಹೌದು ಹೌದು, ಖಂಡಿತ ಹೌದು. ಇವಾಗ ಅವರೇ ಒಂದ್ ಕಡೆ ಹೇಳ್ತಾರೆ, ಹೂ ಥಿಂಕ್ಸ್ ಓನ್ಲಿ ಅಬೌಟ್ ಒನ್ಸ್ ಓನ್ ಗ್ರ್ಯಾಂಡೈಸ್ಮೆಂಟ್, ಹಿ ಥಿಂಕ್ಸ್ ಆಲ್ ಅದರ್ಸ್ ಆರ್ ನಥಿಂಗ್ ಅಂತ. ಅಂದ್ರೆ ಯಾರು ನಾನೇ ಸರ್ವಶ್ರೇಷ್ಠ ಅಂತ ಅನ್ಕೊಳ್ತಾರಲ್ಲ, ಅವರು ಬೇರೆಯವರೆಲ್ಲ ನಗಣ್ಯರು ಅಂತ ಹೇಳಿರ್ತಕ್ಕಂಥದನ್ನ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇದನ್ನ ಅಳವಡಿಸ್ಕೊಳ್ಳಕ್ಕೆ ಅಥವಾ ಅದನ್ನ ಚಿಂತನೆ ಮಾಡಿಬಿಟ್ರೆ ಸಾಕು, ಬಹಳಷ್ಟು. ಇವಾಗ ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡದು ಅಂತ ಯಾವ ರೀತಿಯಾಗಿ ಹೇಳ್ತಾರ, ಒಬ್ಬರಿಗಿಂತ ಒಬ್ಬರು ದೊಡ್ಡದು. ವ್ಯಕ್ತಿತ್ವದಲ್ಲಿ
ಇತರರ ಗುಣಗಳನ್ನು ನಾವು ಸಕಾರಾತ್ಮಕವಾಗಿ ನೋಡಿ ಗೌರವಿಸೋದನ್ನು ಕಲ್ತ್ಕೊಂಡಾಗ ಈ ಒಂದು ಅಹಂಕಾರ ಆಗಲಿ ದುರಹಂಕಾರ ಆಗಲಿ ಬರಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಿ. ಹೌದು. ಇನ್ನು ಈ ಅಹಂಕಾರ ಬರೋದಕ್ಕೆ ಹೊಟ್ಟೆ ಕಿಚ್ಚು ಕಾರಣ ಅಂತಾರೆ. ಹೌದು ಹೌದು. ಅದು ಹೇಗೆ ಹೇಳ್ತೀರಿ? ಇವಾಗ ಹೊಟ್ಟೆ ಕಿಚ್ಚು ಅಂತಂದ್ರೆ ಅವನು ಏನೋ ಒಂದು ಸಾಧನೆ ಮಾಡಿದಾನೆ ಅಂತಂದ್ರೆ ಅವನನ್ನ ಕೆಳಗಡೆ ಬೀಳಿಸ್ಬೇಕು ಅಂತ ಅಪಪ್ರಚಾರ ಪ್ರಾರಂಭ ಮಾಡ್ತಾರೆ. ಇವಾಗ ನೋಡಿ, ಬಹಳಷ್ಟು ಸಲ ಜೀವನದಲ್ಲಿ ನೀವು ಕಂಡ್ಕೊಳ್ಳಿದ್ದು, ನೀವು ಬೆಳೀತಾ ಇದ್ದೀರಾ ಅಂತಂದ್ರೆ ನಿಮ್ಮ ಬೆಳವಣಿಗೆಯನ್ನ ಸಹಿಸದೇ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಿಮ್ಮ ಅಕ್ಕಪಕ್ಕ ಇರೋರು, ನಿಮ್ಮ ಗೊತ್ತಿರೋರೆ. ನಿಮ್ಗೆ ಗೊತ್ತಿಲ್ಲದೆ ಇರೋರು ಯಾರು ನಿಮ್ ಬೆಳವಣಿಗೆ ಬಗ್ಗೆ ಕರಬದೇ ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋರು ಯಾರು ನಿಮ್ ಬೆಳವಣಿಗೆ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದೇ ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋರು ಏಪ್ಪ ಇವರಿಂದ ನಾವೇನೋ ಒಂದು ಕಲ್ತ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಅವರು ತಮಗೆ ಬೇಕಾಗಿರ್ತಕ್ಕಂಥದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ನಿಮಗೆ ಗೊತ್ತಿರೋರು ಏನ್ ಮಾಡ್ತಾರೆ ಅಂದ್ರೆ, 10 ವರ್ಷದ ಹಿಂದೆ ಇವನು ನನ್ನಂಗೆ ಇದ್ದ, ಇವತ್ತೇನು ಇಷ್ಟು ಬೆಳೆದು ಬಿಟ್ಟ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಿಚ್ಪಟ್ಟು ಇವನಿಗಿಂತ ನಾನು ಅಂತ ಹೇಳಿ ಬೆಳಿಲಿಕ್ಕಾದ್ರೆ ಬೆಳೀರಿ, ಬಹಳ ಸಂತೋಷ. ಅದನ್ನ ನಾವು ಸ್ಪರ್ಧಾತ್ಮಕ ಪಾಸಿಟಿವ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಆದ್ರೆ ಆ ರೀತಿ ಬೆಳೆಯೋದ್ರ ಬದಲು ಅಪಪ್ರಚಾರ ಮಾಡಿ ಅವನು ಬೆಳೆದಿರೋದನ್ನ ಯಾವ ರೀತಿ ಅವನ್ನ ಕೆಳಗಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಅದು ಮಾತ್ರ ಆಗಬಾರದು. ಅದು ಹೊಟ್ಟೆ ಕಿಚ್ಚಿನ ಕಾರಣದಲ್ಲಿ ಆಗ್ತದೆ ಅಂತ. ಹೌದು. ಒಂದು ಮಾತಿದೆ, ಏನಂದ್ರೆ ಕತ್ತಿ ಪರದೇಶಿಯದಾದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ, ನಮ್ಮದೇ ದೀಪ ಎಂದು ಮುತ್ತಿಡಲಾದೀತೆ, ಸೂಜಿ ಚಿನ್ನದ್ದೆಂದು ಕಣ್ಣು ಚುಚ್ಚಿಕೊಳ್ಳಲಾದೀತೆ. ಅಹಂಕಾರದ ದುರಹಂಕಾರದ ವಿಶ್ಲೇಷಣೆ ಮೇಲಿನಿಂದ ಕೂಡ ಇದಕ್ಕೂ ತುಂಬಾ ಸಂಬಂಧ ಇದೆ ಅಲ್ವಾ? ಹೌದು, ಖಂಡಿತ. ಯಾಕೆ ಅಂತಂದ್ರೆ ಇವಾಗ ಏನ್ ಮಾಡ್ತೀವಿ ಅಂದ್ರೆ, ಇದು ಯಾತಕ್ಕೆ ಈ ಪದ ಇಲ್ಲಿ ತಗೊಳ್ಬೇಕು ಅಂದ್ರೆ, ಅಹಂಕಾರ ದುರಹಂಕಾರದ ವಿಶ್ಲೇಷಣೆ ಇದಕ್ಕೆ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಒಳಗಡೆ ಅಂದ್ರೆ ಈ ಕತ್ತಿನೂ ನಾನೇ, ಹೂವು ನಾನೇ, ದೀಪನೂ ನಾನೇ, ನನ್ನೊಳಗಡೆ ಇರ್ತಕ್ಕಂಥದ್ದನ್ನೇ ನಾನು ಬಿಂಬಿಸ್ಕೊಂಡು ಅದನ್ನೇ ಹೋದ್ರೆ ಆ ದುರಹಂಕಾರದಿಂದ ನಾವೇನೇ ನಿರ್ನಾಮ ಆಗಿ ಹೋಗ್ತೀವಿ. ಆ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡೋದ್ರಿಂದ ಅದನ್ನ ಬೆಳೆಸ್ಕೋಬೇಡ ಅಂತ ಹೇಳೋದ್ರ ಜೊತೆಗೆ ನೋಡಿ, ಬಹಳ ಮುಖ್ಯವಾಗಿ ನಾವು 50 ಪೈಸೆ ನಿಮ್ಮ ಜೇಬಿನಲ್ಲಿ 10-50 ಪೈಸೆ ನಾಣ್ಯಗಳನ್ನು ನೀವು ಜೋಬಿನಲ್ಲಿ ಇಟ್ಕೊಂಡಾಗ, ನೀವು ನಡ್ಕೊಂಡು ಹೋದಾಗ ಗಲ 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 ಅಂತ ಶಬ್ದ ಮಾಡ್ತಾ ಇರುತ್ತೆ. ಆದ್ರೆ ನೀವು 500 ರೂಪಾಯಿಂದ 10 ನೋಟುಗಳನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡಾಗ ಏನೂ ಶಬ್ದ ಇರೋದಿಲ್ಲ. ಹಾಗಾಗಿ ನಮ್ಮ ಅಹಂಕಾರ ಕೇವಲ ಆತ್ಮವಿಶ್ವಾಸದ ರೂಪದಲ್ಲಿ, ಕೇವಲ ಸ್ಥಿತಪ್ರಜ್ಞತೆಯ ರೂಪದಲ್ಲಿ ನಮ್ಮೊಳಗಡೆ 500 ರೂಪಾಯಿ ನೋಟ್ ತರ ಇರಬೇಕಷ್ಟೇ ಹೊರತು ಸ್ನೇಹಿತರೆ, ಅದನ್ನ ಚಿಲ್ಲರೆ ತರ ಪ್ರತಿಬಿಂಬಿಸ್ಬಿಟ್ಟು ಚಿಲ್ಲರೆ ಆಗದೆ ನಾವು ನೀವು ಎಲ್ಲರೂ ಕೂಡ ನೋಟಾಗಿ ವಿಜೃಂಭಿಸೋಣ, ಜೀವನದಲ್ಲಿ ಬೆಳೆಯೋಣ ಅಂತಕ್ಕಂಥ ಒಂದು ಈ ಅನಿಸಿಕೆಯನ್ನ ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ಕೇವಲ ನಮ್ಮ ಜೀವನ ಅಷ್ಟೇ ಅಲ್ಲ, ಎಲ್ಲರ ಜೀವನನು ಸುಮಧುರ ಸುಂದರ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ. ಹೌದು. ಅಂದ್ರೆ ಈ ಜೀವೋ ಈಗೋ ಅಂತ ಏನ್ ಕರಿತೀವಿ, ಇಸ್ ದಿ ಓನ್ಲಿ ರಿಕ್ವೈರ್ಮೆಂಟ್ ಟು ಡಿಸ್ಟ್ರಾಯ್ ಎನಿ ರಿಲೇಶನ್ಶಿಪ್. ಸೊ ಬಿ ಎ ಬಿಗ್ಗರ್ ಪರ್ಸನ್, ಸ್ಕಿಪ್ ದಿ ಲೆಟರ್ ಇ ಅಂಡ್ ಲೆಟ್ ಇಟ್ ಗೋ ಅಂತ ಒಂದು ಮಾತಿದೆ. ಸೊ ನಾವು ಈ ಅನ್ನೋದನ್ನ ತೆಗೆದ್ಬಿಟ್ಟು ಗೋ ಅಂತ ಹೊರಟೋಗ್ಬಿಟ್ರೆ ಆ ವ್ಯಕ್ತಿಯಲ್ಲಿ ಸಂಪೂರ್ಣ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಖಂಡಿತ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಈ ಈಗೋ ಇಂದನೇ ಬಹಳಷ್ಟು ಅತ್ಯುತ್ತಮವಾದ ಸಂಬಂಧಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಈಗೋ ಇಂದ ಏನ್ ಮಾಡ್ತಾರೆ, ಯಾರನ್ನೋ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಬಹಳ ನಂಬಿಕೆಯಷ್ಟಾಗಿರ್ತಕ್ಕಂಥ ವ್ಯಕ್ತಿಯನ್ನ ಪರೀಕ್ಷಿಸ್ಲಿಕ್ಕೆ ಹೋಗ್ತಾರೆ. ಆ ಪರೀಕ್ಷಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಕಳ್ಕೊಂಡ್ಬಿಡ್ತಾರೆ. ಇದು ಹೇಗಪ್ಪ ಅಂದ್ರೆ, ಪಾದರಸ ಮರ್ಕಿರಿ ಇರುತ್ತೆ. ಪಾದರಸನ ನೋಡ್ಲಿಕ್ಕೆ ಎಷ್ಟು ಚುರುಕಾಗಿರುತ್ತೆ, ಅಷ್ಟು ಸಂತೋಷ ಆಗುತ್ತೆ. ಆದ್ರೆ ಆ ಪಾದರಸವನ್ನ ಹೊಡಿತೀನಿ ಅಂತ ಅದ್ರ ಮೇಲೆ ಏನಾದ್ರೂ ನೀವು ಹೊಡೆದ್ರೆ ಅದು ಮುರಿಯೋದಿಲ್ಲ ಅಥವಾ ಬ್ರೇಕ್ ಆಗೋದಿಲ್ಲ. ಅದು ಪುಳುಕ್ಕಂತ ನಿಮ್ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಎಲ್ಲೋ ಹೊಟ್ಟೋಗುತ್ತೆ. ಹೌದು. ಡಾಕ್ಟರ್ ವಿಶ್ವನಾಥ್ ಅವರೇ, ತುಂಬಾ ಸೊಗಸಾಗಿ ಅಹಂನ ಬಗ್ಗೆ ನಮ್ಮ ವೀಕ್ಷಕರ ತಿಳುವಳಿಕೆಯನ್ನು ಹೆಚ್ಚಿಸಿದ್ದೀರಿ. ಅದಕ್ಕೋಸ್ಕರ ತಮಗೆ ಚಂದನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.